ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು KS ಗುರುಜಿ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋ ಅನಾಲಿಸಿಸ್. ಇವತ್ತು ಪ್ರಜಾವಾಣಿದು ಹಿಂದೂದಲ್ಲಿ ಹಲವಾರು ರಿಲಿವೆಂಟ್ ಆರ್ಟಿಕಲ್ಸ್ ಬಂದಿದೆ. ಪ್ರೆಸಿಡೆಂಟ್ ಎಲೆಕ್ಷನ್, ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್, ಜೊತೆಗೆ ಅಮೃತ್ ಸರೋವರ ಯೋಜನಾ. ಸೊ ಈ ಥರ ಹಲವಾರು ರಿಲಿವೆಂಟ್ ಆರ್ಟಿಕಲ್ಸ್ ಬಂದಿದೆ. ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ನಾನು ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ನೀವು ಒಂದು ಪೆನ್ನು ಪೇಪರು ಅಥವಾ ಸಾಧ್ಯ ಆದರೆ ಒಂದು ಸಪ್ರೇಟ್ ನೋಟ್ಬುಕ್ ಮಾಡಿ. ಆ ನೋಟ್ಬುಕ್ಕಲ್ಲಿ ಕೆಟಗರಿ ಮಾಡ್ಕೊಳ್ಳಿ. ಇಂಡಿಯನ್ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎನ್ವೈರ್ಮೆಂಟು, ಎಕನಾಮಿಕ್ಸು, ಇಂಪಾರ್ಟೆಂಟ್ ಅವಾರ್ಡ್ಸು, ಸ್ಪೋರ್ಟ್ಸು. ಸೊ ಈ ಥರ ಕೆಟಗರಿ ಮಾಡಿಕೊಂಡು ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅದನ್ನಲ್ಲಿ ಒಂದು ಸಿಂಪಲ್ ಫ್ಯಾಕ್ಟು ಅಥವಾ ಒಂದು ಲೈನರಲ್ಲಿ ಬರ್ಕೊಂಡು ಹೋಗಿ. ಸೊ ಈ ಥರ ಮಾಡೋದ್ರಿಂದ ಏನು ಲಾಭ? ಬರ್ಡನ್ ಕಮ್ಮಿ ಆಗುತ್ತೆ ನಿಮಗೆ. ಪ್ರತಿದಿನ ಪ್ರತಿ ವಾರ ರಿವಿಷನ್ ಮಾಡ್ಕೊಂಡು ಹೋಗೋದ್ರಿಂದ ಎಕ್ಸಾಮ್ ಹತ್ತಿರ ಬಂದಾಗ ನಿಮಗೆ ಕರೆಂಟ್ ಅಫೇರ್ಸ್ ಮೇಲೆ ಗಂಟೆಗಟ್ಟಲೆ ಒಂದು ಸಮಯ ವ್ಯರ್ಥ ಮಾಡೋದು ತಪ್ಪುತ್ತೆ. ಸೊ ಆ ಸಮಯವನ್ನು ನೀವು ಮಾಕ್ ಟೆಸ್ಟ್ ತೊಗೊಳ್ಳೋದು ಮುಖಾಂತರ ಅಥವಾ ಬೇರೆ ಸಬ್ಜೆಕ್ಟು ರಿವಿಷನ್ ಮಾಡೋದ್ರ ಮುಖಾಂತರ ಇನ್ನೂ ಎಫೆಕ್ಟಿವಾಗಿ ಸ್ಟಡಿ ಮಾಡ್ಬೋದು. ಈ ವಾರ ಇಲ್ಲ ಮುಂದಿನ ವಾರದ ಒಳಗಡೆ ಸುಮಾರು 5,000ಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಒಂದು ಭರ್ತಿ ಮಾಡಲು ನೋಟಿಫಿಕೇಶನ್ ಬರುತ್ತೆ. ಅದಾದಮೇಲೆ ಇನ್ನೊಂದು 2 ರಿಂದ 3 ತಿಂಗಳಲ್ಲಿ ಏನು PSI ಪೆಂಡಿಂಗ್ ಏನಿದೆಯಲ್ಲ 545 ಪ್ಲಸ್ 402 ಅದಕ್ಕೂ ಸಹ ಭರ್ತಿ ಮಾಡಲು ಮತ್ತು ಒಂದು ಹೊಸ ಡೇಟ್ ಅನೌನ್ಸ್ ಮಾಡ್ತಾರೆ. ಕ್ಲಬ್ ಮಾಡ್ತಾರೋ ಬಿಡ್ತಾರೋ ಅದೆಲ್ಲ ಸರ್ಕಾರಕ್ಕೆ ಬಿಟ್ಟಿದ್ದು. ಬಟ್ ಡೆಫಿನೆಟ್ಲಿ ಆದಷ್ಟು ಬೇಗ ಆ ಒಂದು ಪ್ರಕರಣ ಇತ್ಯರ್ಥ ಮಾಡಿ ಹೊಸ ನೋಟಿಫಿಕೇಷನ್ ಕೊಡುವಂಥ ಚಾನ್ಸಸ್ ಇದೆ. ಅದಾದಮೇಲೆ KS ಮೇನ್ಸು ಏನು 2021 ಜನವರಿ ಫೆಬ್ರವರಿಯಲ್ಲಿ ಕಂಡಕ್ಟ್ ಮಾಡಿದ್ರು, ಅದರ ರಿಸಲ್ಟು ಈ ತಿಂಗಳು ಬರುವಂಥ ಚಾನ್ಸಸ್ಸು ಮ್ಯಾಕ್ಸಿಮಮ್ ಇದೆ. ಸೊ ಅದಾದಮೇಲೆ 2 ರಿಂದ 3 ತಿಂಗಳು ಏನು KS ನೋಟಿಫಿಕೇಷನ್ ಆಗಿಲ್ಲ, ಸುಮಾರು ವೇಕೆನ್ಸಿಗಳು ಹುಟ್ಕೊಂಡಿದ್ದಾವೆ. ಸೊ ಅದೆಲ್ಲದಕ್ಕೂ ಸೇರಿ ಒಂದು ಹೊಸ ಅಧಿಸೂಚನೆ ಹೊರಡಿಸುವಂಥ ಚಾನ್ಸಸ್ ಇದೆ. ಸೊ ಯಾರೆಲ್ಲ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮಗೆ ಒಂದು ಸುಗ್ಗಿಗಳ ಕಾಲ ಇದು, ಸುಗ್ಗಿ ಕಾಲ. ಯಾಕೆ ನೆಕ್ಸ್ಟು 2 ರಿಂದ 3 ತಿಂಗಳಲ್ಲಿ KSಗೂ ಬರುತ್ತೆ, PSIಗೂ ಬರುತ್ತೆ ಆ್ಯಂಡ್ PC ಗೂ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಸಮಯ ವ್ಯರ್ಥ ಮಾಡಲಿಕ್ಕೆ. ಎಷ್ಟು ಸೀರಿಯಸ್ನೆಸ್ ಇರಬೇಕು ಅಂದರೆ ಇವತ್ತಿನಿಂದನೇ ಕರೆಂಟ್ ಅಫೇರ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡಬೇಕು. ಬರೀ ಕರೆಂಟ್ ಅಫೇರ್ಸ್ ಅಲ್ಲ, ಸಬ್ಜೆಕ್ಟ್ ಆಗಲಿ, ಕರೆಂಟ್ ಅಫೇರ್ಸ್ ಆಗಲಿ, ಮಾಕ್ ಟೆಸ್ಟ್ ಆಗಲಿ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡೋದಾಗಲಿ, ಎಲ್ಲದಕ್ಕೂ ಒಂದು ಸರಿಯಾದ ಟೈಮ್ ಟೇಬಲ್ ಹಾಕ್ಕೊಂಡು ಅದು ಇಂಪ್ಲಿಮೆಂಟ್ ಮಾಡಿಕೊಂಡು ಅವತ್ತಿನ ಟಾರ್ಗೆಟ್ ಅವತ್ತೇ ಮುಗಿಸ್ಕೊಂಡು ಹೋಗ್ಬಿಡಬೇಕು. ನೋಟಿಫಿಕೇಷನ್ ಬರಲಿ ಆಮೇಲೆ ಮಾಡ್ತೀನಿ ಸರ್, ಒಂದು ಗ್ರೂಪ್ ಮಾಡ್ತೀನಿ ಸರ್, ಇಲ್ಲ ನೋಟಿಫಿಕೇಷನ್ ಬಂದಮೇಲೆ ನಾನು ಧಾರವಾಡ ಇಲ್ಲ ಬೆಂಗಳೂರು ಹೋಗ್ತೀನಿ, ಅಲ್ಲಿ ಯಾವುದಾದ್ರು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗ್ತೀನಿ, ಅವ್ರು ಏನು ಹೇಳ್ತಾರೆ ಹಂಗೆ ಕೇಳ್ತೀನಿ, ಪಾಸ್ ಆಗ್ತೀನಿ. ಸೊ ಈ ಥರ ಮೆಂಟಾಲಿಟಿ ಇರಬಾರ್ದು. ಸೀರಿಯಸ್ ಆಗಿದ್ದು ಒಂದೇ ಅಟೆಂಪ್ಟಲ್ಲಿ ನೀವು ಕ್ರ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತಿನಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಇಟ್ ಈಸ್ ನೆವರ್ ಟೂ ಲೇಟ್ ಟು ಸ್ಟಾರ್ಟ್. ಸೊ ಅಕಸ್ಮಾತ್ ನಾಳೆ ಅಂದರೆ ಹಾಳಾಗೋಯ್ತು. ಸೊ ಇವತ್ತೇ ಹಿಂದೆ ನಿಮ್ಮ ಹತ್ರ ಆಪರ್ಚುನಿಟಿ ಇದೆ, ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಸೊ ಅದರಲ್ಲಿ ಪ್ರಮುಖವಾಗಿ ಕರೆಂಟ್ ಅಫೇರ್ಸು ಜಾಸ್ತಿ ಫೋಕಸ್ ಮಾಡಬೇಕು. ಯಾಕೆ ಹೇಳಿ? ಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿ ನೀವು, ಹಳೆ ಪ್ರಶ್ನೆ ಪತ್ರಿಕೆಗಳು, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಲಿ, PSI ಆಗಲಿ ಆ್ಯಂಡ್ ಈವನ್ KS ಆಗಲಿ, ಎಲ್ಲದರಲ್ಲೂ ಮ್ಯಾಕ್ಸಿಮಮ್ ಅಂದರೆ ಮೋರ್ ದೆನ್ 50% ಕ್ವೆಶನ್ಸು ನಮಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕರೆಂಟ್ ಅಫೇರ್ಸ್ ಮತ್ತು ಸ್ಟ್ಯಾಟಿಕ್ GK ಇಂದ ಬರುತ್ತೆ. ಹಾಗಾಗಿ 50% ಕ್ವೆಶನ್ಸ್ ನಿಮ್ಗೆ ಇಲ್ಲಿಂದನೇ ಬಂದು ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ಅರ್ಧಕ್ಕರ್ಧ ಬರ್ಡನ್ ಕಮ್ಮಿ ಆಗುತ್ತೆ. ಮಿಕ್ಕಿರುವಂಥ ಒಂದು 20 ರಿಂದ 25 ಕ್ವೆಶನ್ಸ್ ನೀವು ಸಬ್ಜೆಕ್ಟ್ ಓದಿ ಕರೆಕ್ಟಾಗಿ ರಿವಿಷನ್ ಮಾಡಿಕೊಂಡು ಆರಾಮಾಗಿ ಒಂದೇ ಅಟೆಂಪ್ಟಲ್ಲಿ, ಪ್ರಾಪರಾಗಿ ಒಂದೇ ಅಟೆಂಪ್ಟಲ್ಲಿ ಲೆಸ್ ಸ್ಟ್ರೆಸ್ಫುಲ್ ಆಗಿ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಸೊ ಹಾಗಾಗಿನೇ ನಾನು ಏನು ಹೇಳ್ತೀನಿ ಎಲ್ರಿಗೂ, ಇವತ್ತಿನ ಕರೆಂಟ್ ಅಫೇರ್ಸ್ ಇವತ್ತೇ ಮುಗಿಸ್ಕೊಳ್ಳಿ. ಸಾಧ್ಯ ಆದರೆ ನಾನು ಹಿಂಗೆ ಹೇಳ್ಕೊಂಡು ಹೋಗ್ತೀನಿ, ಒಂದು ಸಪ್ರೇಟ್ ನೋಟ್ಬುಕ್ ಮಾಡಿ ಆ ನೋಟ್ಬುಕ್ಕಲ್ಲಿ ಕೆಟಗರಿ ಮಾಡ್ಕೊಳ್ಳಿ. ಇಂಡಿಯನ್ ಪಾಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಎನ್ವೈರ್ಮೆಂಟು, ಇಂಪಾರ್ಟೆಂಟ್ ಅವಾರ್ಡ್ಸು, ಸ್ಪೋರ್ಟ್ಸು. ಸೊ ಈ ಥರ ಹಲವಾರು ಕೆಟಗರೀಸ್ ಮಾಡಿಕೊಂಡು ನಾನು ಯಾವ ಆರ್ಟಿಕಲ್ ರಿಲಿವೆಂಟ್ ಅಂತ ಹೇಳ್ತೀನಿ ಆ ಒಂದು ಕೆಟಗರಿಯಲ್ಲಿ ಒಂದು ಲೈನು ಅಥವಾ ಸಿಂಪಲ್ ಒಂದು ಕೀವರ್ಡಲ್ಲಿ ಬರ್ಕೊಂಬಿಡಿ. ಸೊ ಬರ್ಕೊಂಡು ಪ್ರತಿ ವಾರ ಸ್ಯಾಟರ್ಡೇ ಇಲ್ಲ ಸಂಡೇ ಅದನ್ನು ರಿವಿಷನ್ಗಂತ ಟೈಮ್ ಎತ್ತಿಡಿ. ಸೊ ಇವತ್ತು ಸೋಮವಾರದಿಂದ ಶನಿವಾರದವರೆಗೂ ಏನು ಮಾಡಿರ್ತೀನಿ, ಸ್ಯಾಟರ್ಡೇ ಅಥವಾ ಭಾನುವಾರ ಬೆಳಗ್ಗೆ 1 ಅವರ್ ಕೂತ್ಕೊಂಡು ಕ್ವಿಕ್ಲಿ ರಿವಿಷನ್ ಮಾಡ್ಕೊಂಬಿಡಿ. ಹಾಫ್ ಆನ್ ಅವರಲ್ಲಿ ಮುಗಿದೋಗ್ಬಿಡುತ್ತೆ. ಯಾಕಂದರೆ ಸ್ವಂತ ಓದಿ ಬರ್ದಿರ್ತಾರಲ್ಲ, ಸೊ ತಲೆಯಲ್ಲೇ ಇರುತ್ತೆ, ಅದು ಜಾಸ್ತಿ ರಿವಿಷನ್ಗೂ ಟೈಮ್ ಬೇಕಾಗಲ್ಲ. ಸೊ ಆ ಥರ ಮಾಡೋದ್ರಿಂದ ಏನು ನಿಮ್ಮ ಕರೆಂಟ್ ಅಫೇರ್ಸ್ ಪ್ರಿಪ್ರೇಷನ್ ಸಖತ್ತಾಗಿ ಹೋಗುತ್ತೆ. ಜೊತೆಗೆ ಬೇರೆಯವ್ರು ಕಂಪೇರ್ ಮಾಡಿದ್ರೆ ನೀವು ಒಂದು ರೇಸಲ್ಲಿ ಮುಂದೆ ಇರ್ತೀರ. ಸೊ ಅಷ್ಟೇ, ನಾನು ಮುಂಚೆನೇ ಹೇಳ್ದಂಗೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಇಟ್ ಈಸ್ ನಾಟ್ ದಿ ಗೇಮ್ ಆಫ್ ಸೆಲೆಕ್ಷನ್, ಇಟ್ ಈಸ್ ದ ಗೇಮ್ ಆಫ್ ಎಲಿಮಿನೇಷನ್. ಕ್ರೌಡನ್ನು ಎಲಿಮಿನೇಟ್ ಮಾಡಿ ಯಾರು ಡಿಸರ್ವಿಂಗ್ ಇದ್ದಾರೋ, ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ, ಯಾರು ಆ ಒಂದು ಕೆಲಸನ ಕರೆಕ್ಟಾಗಿ ನಿಭಾಯಿಸೋರಂಥವ್ರು ಇರ್ತಾರೋ ಆ ಒಂದು ಎಲಿಮಿನೇಷನ್ ಮುಖಾಂತರ ಸರ್ಕಾರ ರೆಕ್ರೂಟ್ ಮಾಡ್ಕೊಳ್ಳುತ್ತೆ ಅಥವಾ ಬೇರೆ ಬೇರೆ ಸಂಸ್ಥೆಗಳು ರೆಕ್ರೂಟ್ ಮಾಡ್ಕೊತವೆ. ಸೊ ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮೈಂಡ್ಸೆಟ್ ಇಟ್ಕೊಂಡು ಓದಿ. ಇಲ್ಲಿ 100ಕ್ಕೆ 100 ಸ್ಕೋರ್ ಮಾಡೋ ಅವಶ್ಯಕತೆ ಇಲ್ಲ. ಕಟ್ ಆಫ್ ಏನಿರುತ್ತಲ್ಲ ಅದನ್ನೊಂದು ಅಂದಾಜು ಇಟ್ಕೊಂಡು ಕಟ್ ಆಫ್ಗಿಂತ ಒಂದು 10 ರಿಂದ 20 ಮಾರ್ಕ್ ಮುಂದೆ ಇರಬೇಕು. ಕಟ್ ಆಫ್ ಅಂದರೆ ಇವಾಗ 100ಕ್ಕೆ 75 ಕಟ್ ಆಫ್ ಅಂದರೆ 75% ಜನ 75 ಮಾರ್ಕ್ಸ್ ಒಳಗಡೆ, 75 ಮಾರ್ಕ್ಸು ಅಥವಾ ಅದಕ್ಕಿಂತ ಕಮ್ಮಿ ಸ್ಕೋರ್ ಮಾಡ್ತಾ ಇದ್ದಾರೆ.
ಸೊ ಅವ್ರಿಗಿನ ಒಂದು ಸ್ಟೆಪ್ ಮುಂದೆ ಇರಬೇಕಂದ್ರೆ ಏನು ಮಾಡಬೇಕು, ನೀವು ಸೇಫಾಗಿ ಆರಾಮಾಗಿ ಪಾಸ್ ಆಗಬೇಕು ಅಂದರೆ 75 ಬದಲು 85 ನಿಮ್ಮ ಟಾರ್ಗೆಟ್ ಇರಬೇಕು. ಯಾವುದೇ ಎಕ್ಸಾಮ್ ಆಗಿರಲಿ, PS ಆಗಲಿ KS ಆಗಲಿ. ಸೊ ಅದು ರೆಸ್ಪೆಕ್ಟಿವ್ ಕಟ್ ಆಫ್ ಏನಿರುತ್ತಲ್ಲ ಅದನ್ನು ನೋಡಿ ಅದಕ್ಕಿಂತ ಜಾಸ್ತಿ ಒಂದು 10-20 ಮಾರ್ಕ್ಸ್ ಜಾಸ್ತಿ ನೀವು ಟಾರ್ಗೆಟು ಅಥವಾ ಏಮ್ ಮಾಡಬೇಕು. ಸೊ ಅಫ್ಕೋರ್ಸ್ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ, ಬಟ್ ಜನರಲ್ ಮೆಂಟಾಲಿಟಿ ನಿಮ್ದು ಆ ಥರ ಇರಬೇಕು. ಅದ್ರಲ್ಲಿ ಹೇಗಿರಬೇಕು ಅಂದರೆ ಡಿಸಿಪ್ಲಿನ್ಡ್ ಆಗಿ ಟೈಮ್ ಟೇಬಲ್ ಹಾಕ್ಕೊಂಡು ಇವತ್ತಿನಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಒಂದು ಕಡೆ ನಿಮ್ಮ ಜನರಲ್ ಸಬ್ಜೆಕ್ಟ್ಸ್ ಇರುತ್ತಲ್ಲ, ಹಿಸ್ಟ್ರಿ, ಸೈನ್ಸು, ಪಾಲಿಟಿ, ಎಕನಾಮಿಕ್ಸು, ಅದನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಜೊತೆಗೆ ಡೈಲಿ ಒಂದು 15-20 ಪ್ರೀವಿಯಸ್ ಇಯರ್ ಕ್ವೆಶನ್ಸು ಅಥವಾ ಮಾಕ್ ಟೆಸ್ಟ್ ಇರುತ್ತಲ್ಲ ಅಲ್ಲಿಂದ ಸಾಲ್ವ್ ಮಾಡಿ. ಅದಾದಮೇಲೆ ಡೈಲಿ ಕರೆಂಟ್ ಅಫೇರ್ಸ್ ತಪ್ಪದೆ ಮುಗಿಸ್ಕೊಂಡು ಹೋಗಿ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್ ಶುರು ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇದ್ರಿ, ಕೆಲವೊಬ್ಬರು ಸರ್ PSI ಮೇಲೆ ವಿಡಿಯೋ ಮಾಡಿ ಅಂದ್ರಿ, ಕೆಲವೊಬ್ಬರು ಸರ್ PC ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ವಿಡಿಯೋ ಮಾಡಿ, ಕೆಲವೊಬ್ಬರು KS ಫಿಲಿಮ್ಸ್ ಮೇಲೆ, KS ಮೇನ್ಸ್ ಮೇಲೆ, ಈ ಥರ ಹಲವಾರು ಡಿಮ್ಯಾಂಡ್ಸ್ ಇತ್ತು. ಸೊ ಪ್ರಾಪರಾಗಿ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವತ್ತೇನು ಮಾಡ್ತೀನಿ, ನಾನೇ ಕೇಳ್ತಾ ಇದ್ದೀನಿ, ನಿಮಗೆ ನೆಕ್ಸ್ಟು ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು? ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಬೇಕಾ, PSI ಮೇಲೆ ಬೇಕಾ, KS ಮೇಲೆ ಬೇಕಾ, ಅಥವಾ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಮೇಲೆ ಬೇಕಾ, ಅಥವಾ PSIಲಿ essay ಮೇಲೆ ಬೇಕಾ, ಟ್ರಾನ್ಸ್ಲೇಷನ್ ಮೇಲೆ ಬೇಕಾ, ಅಥವಾ PSI ಎಕ್ಸಾಮಲ್ಲಿ ಕರೆಂಟ್ ಅಫೇರ್ಸ್ ಯಾವ ಥರ ಓದಬೇಕು ಅದ್ರ ಮೇಲೆ ಬೇಕಾ? ಈ ಥರ ನಿಮ್ಮ ಸ್ಪೆಸಿಫಿಕ್ ಡಿಮ್ಯಾಂಡು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಆ ಡಿಮ್ಯಾಂಡ್ಸು, ಆ ಕಮೆಂಟ್ಸ್ ಓದಿ ಯಾವ ಡಿಮ್ಯಾಂಡ್ ಇದೆಯೋ ಅದಕ್ಕೆ ಒಂದು ತಕ್ಕಂತೆ ಅನಾಲಿಸಿಸ್ ಮಾಡಿ ಕಾಂಪ್ರಿಹೆನ್ಸಿವ್ ಆಗಿ ಒಂದು ವಿಡಿಯೋ ಅಥವಾ ವಿಡಿಯೋ ಸರಣಿ ಮಾಡಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಬಿಗಿನ್. ನೀವು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಆ್ಯಂಡ್ ನೆಕ್ಸ್ಟ್, ಫಸ್ಟ್ ಪೇಜಲ್ಲಿ ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಇದೆ, ಸರ್ಕಾರ ವಿಪಕ್ಷ ಸದನಕ್ಕೆ ಸಜ್ಜು, ಮುಂಗಾರು ಅಧಿವೇಶನ ಇಂದಿನಿಂದ. ಅಂದರೆ 18 ಜುಲೈ ಸೋಮವಾರ ಇವತ್ತಿನಿಂದ ಮುಂಗಾರು ಅಧಿವೇಶನ ಡೆಲ್ಲಿಯಲ್ಲಿ ಶುರು ಆಗ್ತಾ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ವಿಡಿಯೋ ಕೊನೆಯವರೆಗೂ ನೋಡಿ, ನಾನು ಪ್ರತಿ ಆರ್ಟಿಕಲ್ ಮೇಲೂ ಒಂದು ಕ್ವೆಶನ್ ಫ್ರೇಮ್ ಮಾಡಿ ಕೊನೆಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಆರ್ಟಿಕಲ್ ಓದಿ ಅರ್ಥ ಮಾಡಿಕೊಂಡು ಕೊನೆಗೆ ನೀವು ಪ್ರಶ್ನೆ ಸಾಲ್ವ್ ಮಾಡಿದ್ರೆ, ಆ ಪ್ರಶ್ನೆಗೆ ಸರಿಯಾದ ಉತ್ತರ ಕಮೆಂಟ್ ಸೆಕ್ಷನಲ್ಲಿ ಅಪ್ಲೋಡ್ ಮಾಡಿದ್ರೆ ಅಥವಾ ಬರೆದ್ರೆ ನಿಮ್ಮ ಪ್ರಿಪ್ರೇಷನ್ ಈ ಆರ್ಟಿಕಲ್ ರಿಲೇಟೆಡ್ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಸೊ ಆರ್ಟಿಕಲ್ ಓದಿರ್ತೀರ, ಆರ್ಟಿಕಲ್ ರಿಲೇಟೆಡ್ ನೀವು ಒಂದು ಕ್ವೆಶನ್ನು ಅಥವಾ ಪ್ರಶ್ನೆಯನ್ನು ಸಾಲ್ವ್ ಮಾಡಿರ್ತೀರ. ಸೊ ಹಾಗಾಗಿ ಬೇರೆಯವ್ರು ಕಂಪೇರ್ ಮಾಡಿದ್ರೆ ಆಲ್ರೆಡಿ ಡಿಸಿಪ್ಲಿನ್ಡ್ ಆಗಿ ಒಂದು ಸ್ಟೆಪ್ ಮುಂದೆ ಇರ್ತೀರ. ಸೊ ಈ ಒಂದು ರೂಢಿನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ರೈಟ್. ಸೊ ಏನು ಹೇಳ್ತೆ ಆರ್ಟಿಕಲು, ಮುಂಗಾರು ಅಧಿವೇಶನ, ಸರ್ಕಾರ ವಿಪಕ್ಷ ಸದನಕ್ಕೆ ಸಜ್ಜು, ಮುಂಗಾರು ಅಧಿವೇಶನ ಇಂದಿನಿಂದ. ಈ ಒಂದು ಆರ್ಟಿಕಲಿಂದ PCಗೆ, PSIಗೆ ಆ್ಯಂಡ್ KSಲ್ಲಿ ಯಾವ ಥರ ಪ್ರಶ್ನೆ ಕೇಳ್ಬೋದು? 4 ಆ್ಯಂಗಲ್ ಇದೆ. ಮೊದಲನೇದಾಗಿ ಈ ಸಂಸತ್ತಿನ ಅಧಿವೇಶನಗಳ ಕುರಿತು, ವಿಧಾನಸಭಾ ಅಧಿವೇಶನ ಆಗಿರ್ಬೋದು, ಸಂಸತ್ತಿನ ಅಧಿವೇಶನ ಆಗಿರ್ಬೋದು, ಇದರ ಕುರಿತಾಗಿ ನಮ್ಮ ಭಾರತದ ಸಂವಿಧಾನ ಏನು ಹೇಳುತ್ತೆ, ಯಾವ ಆರ್ಟಿಕಲಲ್ಲಿ ಏನು ಹೇಳುತ್ತೆ, ಜೊತೆಗೆ ಸಂಸತ್ತಿನ ಅಧಿವೇಶನ ಆರ್ಗನೈಸ್ ಮಾಡಬೇಕು ಅಂದರೆ ಯಾರು ಅದಕ್ಕೆ ಕರೆ ಕೊಡಬೇಕು, ಆ ಅಧಿಕಾರ ಯಾರಿಗಿದೆ, ಅದಲ್ಲದೆ 2 ಅಧಿವೇಶನಗಳ ಮಧ್ಯೆ ಮ್ಯಾಕ್ಸಿಮಮ್ ಎಷ್ಟು ಗ್ಯಾಪ್ ಇರಬೇಕು, ಇದರ ಕುರಿತಾಗಿ ಭಾರತದ ಸಂವಿಧಾನ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ. ಸೊ ಇಷ್ಟು 4 ಸಬ್ ಟಾಪಿಕ್ಕು ಅಥವಾ 4 ಪಾಯಿಂಟ್ಸ್ ನಿಮ್ಗೆ ಗೊತ್ತಿರಬೇಕು. ಮೊದಲನೇದಾಗಿ ಅಧಿವೇಶನ ಇನ್ನೇನು ಇವತ್ತಿನಿಂದ ಆರಂಭ ಆಗ್ತಾ ಇದೆ. ತಮಗೆಲ್ಲ ಗೊತ್ತು, ಅಧಿವೇಶನದ ಮುಖ್ಯ ಉದ್ದೇಶ ಏನಪ್ಪ, ನಮ್ಮ ಜನಪ್ರತಿನಿಧಿಗಳು ಏನು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬರು MP ಇರ್ತಾರಲ್ಲ, ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರನ್ನ ರಿಪ್ರೆಸೆಂಟ್ ಮಾಡುವಂಥ MP, ಆ ಸಂಸದರು ಹೋಗಿ ಅವರ ಒಂದು ಕಾನ್ಸ್ಟಿಟ್ಯೂನ್ಸಿಯ ಕುಂದುಕೊರತೆಗಳು ಅಥವಾ ಅವರ ರಾಜ್ಯದ ಒಂದು ಕುಂದುಕೊರತೆಗಳನ್ನು ಡಿಸ್ಕಸ್ ಮಾಡಿ ಸರ್ಕಾರದಿಂದ ಅದಕ್ಕೆ ಒಂದು ಭರವಸೆ ಅಥವಾ ಸೊಲ್ಯೂಷನ್ ಕೊಡಿಸೋದು ಮುಖ್ಯ ಉದ್ದೇಶ ಆಗಿರುತ್ತೆ. ಬಟ್ ಅದು ಹೋಗಿ ಇತ್ತೀಚೆಗೆ ಏನಾಗಿದೆ, ಬರೀ ಕೆಸರಚಾಟ. ಯಾವುದೋ ಒಂದು ಸ್ಕೀಮ್ ಯೋಜನೆ ತಂದಿರುತ್ತೆ ಸರ್ಕಾರ, ಅದರ ವಿರುದ್ಧವಾಗಿ ಅಪೋಸಿಷನ್ ಅವರು ಎಲ್ಲಿಂದಾದರೂ ಒಂದು ತಪ್ಪು ಹುಡುಕಿ ಅದರ ವಿರುದ್ಧವಾಗಿ ಹೋರಾಡೋದು ಅಥವಾ ಧ್ವನಿ ಎತ್ತೋದು. ಎಸ್, ಅಫ್ಕೋರ್ಸ್ ಅದು ಬೇಕು. ಸಂಸತ್ತಿನ ಮುಖ್ಯ ಉದ್ದೇಶನೇ ಅದು, ಡೆಮೋಕ್ರಸಿಯ ಮುಖ್ಯ ಉದ್ದೇಶ ಏನು ಹೇಳಿ, ಯಾರಾದರೂ ಒಬ್ಬರು ತಪ್ಪು ಮಾಡಿದ್ರೆ ಆ ತಪ್ಪನ್ನು ಎತ್ತಿಡಿದು ತೋರಿಸಿ ಅದನ್ನು ಅಥವಾ ಅವರನ್ನು ಸರಿದಾರಿಗೆ ತರಲಿಕ್ಕೆ ಇರುವಂತಹ ಮುಖ್ಯ ಪ್ಲ್ಯಾಟ್ಫಾರ್ಮು ನಮಗೆ ಸಂಸತ್ತು. ಅದು ಕರೆಕ್ಟಾಗಿ ಆಗಬೇಕು. ಬಟ್ ಅನ್ನೆಸೆಸರಿ ಕೆಸರೆಚಾಟ ಮಾಡೋದ್ರಿಂದ ಏನಾಗುತ್ತೆ, ಸಂಸತ್ತಿನ ಸಮಯ ವೇಸ್ಟ್ ಆಗುತ್ತೆ. ಇದರಿಂದ ಲಾಸ್ ಯಾರಿಗೆ, ಅಲ್ಟಿಮೇಟ್ಲಿ ನಮಗೆ. ಯಾಕಂದರೆ ಒಂದು ಅಧಿವೇಶನ ನಡಿಬೇಕಂದ್ರೆ ಸುಮಾರು 150 ಕೋಟಿಗೂ ಹೆಚ್ಚು ರೂಪಾಯಿಗಳನ್ನು ಖರ್ಚು ಮಾಡಲಾಗ್ತದೆ. ಸೊ ಲೆಕ್ಕ ಹಾಕಿ 150 ಕೋಟಿಗೂ ಹೆಚ್ಚು ದುಡ್ಡಂದರೆ ಪ್ರತಿ ಸಂಸತ್ತಿನ 1 ನಿಮಿಷಕ್ಕೂ ಸುಮಾರು 2ರಿಂದ 2.5 ಲಕ್ಷ ಖರ್ಚಾಗುತ್ತೆ. ಎಷ್ಟೋ ಜನರ ಒಂದು ಆ್ಯನ್ಯುವಲ್ ಇನ್ಕಮ್, ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಬ್ಬನಿಗೆ ವರ್ಷಕ್ಕೆ 2.5 ಲಕ್ಷ ಸಿಗುತ್ತಂದರೆ ಅವನು ಆವ್ರೇಜ್ ಕ್ವಾಲಿಟಿ ಲೈಫ್ ಲೀಡ್ ಮಾಡ್ತಾನೆ ಅಂತ ಅರ್ಥ. ಸೊ ಅಂತಹ ವ್ಯಕ್ತಿಯ ಒಂದು ವಾರ್ಷಿಕ ಆದಾಯ ಕೇವಲ 1 ನಿಮಿಷದ ಸಂಸತ್ತಿನ ಅಧಿವೇಶನಕ್ಕಾಗಿ ಖರ್ಚು ಮಾಡಲಾಗುತ್ತೆ. ಸೊ ಅಷ್ಟು ಖರ್ಚು ಮಾಡ್ತಿರುವಾಗ ಅವಶ್ಯಕತೆ ಇದೆ, ಸಂಸತ್ತು ಬೇಕು, ಅಲ್ಲಿ ಡಿಸ್ಕಷನ್ಸು ಬೇಕು. ಬಟ್ ಅಲ್ಲಿ ಅಷ್ಟು ದೊಡ್ಡ ಅಮೌಂಟು ಅಥವಾ ದೊಡ್ಡ ಮೊತ್ತ ಖರ್ಚು ಮಾಡ್ತಿರ್ಬೇಕಾದ್ರೆ
ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಡಿಸ್ಕಷನ್ ನಡಿಬೇಕು. ಬದಲಾಗಿ ಏನು ಅವ್ರ ಮೇಲೆ ಇವ್ರ ಕೆಸರು ಹಚ್ಚೋದು, ಇವ್ರ ಮೇಲೆ ಅವ್ರ ಕೆಸರು ಹಚ್ಚೋದು, ಇವ್ರ ಮೇಲೆ ಅವ್ರ ಆಪಾದನೆ ಮಾಡೋದು, ಇವ್ರು ಅವ್ರಿಗೆ ಬೈಯೋದು, ಬರೀ ಇಷ್ಟರಲ್ಲೇ ಸಮಯ ಅಥವಾ ಕಾಲ ವ್ಯರ್ಥ ಆಗಬಾರ್ದು. ಬದಲಾಗಿ ಯಾವುದಾದ್ರು ಪ್ರೊಡಕ್ಟಿವ್ ಟಾಪಿಕ್ ಮೇಲೆ ಸಮರ್ಪಕವಾಗಿ ಬಳಕೆ ಆಗಬೇಕು ಸಮಯ. ಸೊ ಇದರ ಉದ್ದೇಶ ಸಂಸತ್ತಿಂದು ಅಥವಾ ಅಧಿವೇಶನದ್ದು ಆಗಿರಬೇಕು. ಇದರ ಕುರಿತಾಗಿ ಸ್ಪೀಕರ್ ಓಂ ಬಿರ್ಲಾ ಕೂಡ ಒಂದು ಕನ್ಸರ್ನ್ ಅಥವಾ ಕಳವಳ ವ್ಯಕ್ತಪಡಿಸಿದರು. ವೈಸ್ ಪ್ರೆಸಿಡೆಂಟ್ ವೆಂಕಯ್ಯ ನಾಯ್ಡು ಕೂಡ ಹೇಳಿದರು ಏನಂತ, ಸಂಸತ್ತಿನಲ್ಲಿ ಕರೆಕ್ಟಾಗಿ ಕೆಲಸ ಆಗ್ತಾ ಇಲ್ಲ, ಬರೀ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ. ಸೊ ಇದನ್ನು ಆದಷ್ಟು ಬೇಗ ನಮ್ಮ ಸಂಸದರು ತಿಳಿದುಕೊಂಡು ನಾವು ಏನು ಟ್ಯಾಕ್ಸ್ ಮುಖಾಂತರ ದುಡ್ಡು ಕೊಡ್ತೀವಿ ಅದಕ್ಕೆ ಒಳ್ಳೆ ನ್ಯಾಯ ಕೊಡಬೇಕು. ಏನು ಪ್ರತಿ ನಿಮಿಷ 2 ರಿಂದ 2.5 ಲಕ್ಷ ಖರ್ಚಾಗುತ್ತೆ, ಅದಕ್ಕೆ ನ್ಯಾಯ ಕೊಟ್ಟರೆ ಸಾಕು. ಅವರ ಕಾನ್ಸ್ಟಿಟ್ಯೂನ್ಸಿ ಒಬ್ಬ ಸಂಸದ ಸಾಮಾನ್ಯವಾಗಿ 10 ರಿಂದ 12 ಲಕ್ಷ ಜನರನ್ನು ರಿಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕಾಗಿ ಜನಪ್ರತಿನಿಧಿ ಅಂತ ಹೇಳ್ತೀವಿ. ನಾವೆಲ್ಲ ಹೋಗಿ ಸಂಸತ್ನಲ್ಲಿ ಕೂತ್ಕೊಂಡು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನಾವೇನು ಮಾಡ್ತೀವಿ, ನಮ್ಮ ಒಬ್ಬ ಪ್ರತಿನಿಧಿನ, ಒಬ್ಬ ಮನುಷ್ಯನ ನಮ್ಮನ್ನು ಪ್ರತಿನಿಧಿಸೋಕ್ಕೆ ನಾವು ಆರಿಸಿ ಕಳಿಸಿರ್ತೀವಿ. ಸೊ ಆ ಸಂಸದರು ಹೋಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿದು ಏನು ಕುಂದುಕೊರತೆ ಇರುತ್ತೆ ಅಥವಾ ನಮ್ಮ ರಾಜ್ಯದ್ದು ಏನು ಬೇಡಿಕೆ ಇರುತ್ತೆ ಅದನ್ನು ಕರೆಕ್ಟಾಗಿ ಸಂಸತ್ತಿನಲ್ಲಿ ಮಂಡಿಸಿ ಅದನ್ನು ಫುಲ್ಫಿಲ್ ಮಾಡಿಕೊಂಡು ಒಂದು ಸೊಲ್ಯೂಷನ್ ಅಥವಾ ಉತ್ತರ ತೆಗೆದುಕೊಂಡು ಬರಬೇಕು. ಸೊ ಅದೇ ರೀತಿ ಸಂಸತ್ ನಡಿಬೇಕು, ಅಧಿವೇಶನ ನಡಿಬೇಕು. ಇರಲಿ, ಮೊದಲನೇದಾಗಿ ಸಂಸತ್ತಿನ ಅಧಿವೇಶನದ ಕುರಿತು ಭಾರತದ ಸಂವಿಧಾನ ಏನು ಹೇಳುತ್ತೆ ಸ್ನೇಹಿತರೆ? ಆರ್ಟಿಕಲ್ 85 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ 85ನೇ ವಿಧಿಯ ಪ್ರಕಾರ ಸಂಸತ್ತಿನ 2 ಅಧಿವೇಶನಗಳ ಮಧ್ಯೆ 6 ತಿಂಗಳುಗಳಿಗಿಂತ ಹೆಚ್ಚಿಗೆ ಸಮಯ ಇರಬಾರ್ದು. ಅಂದರೆ ಒಂದು ಅಧಿವೇಶನ ಆದರೆ ಜನವರಿ 1ಕ್ಕೆ ಒಂದು ಅಧಿವೇಶನ ಆದರೆ ಖತಮ್ ಮುಕ್ತಾಯಗೊಂಡ್ರೆ ನೆಕ್ಸ್ಟು ಜುಲೈ 1ರ ಒಳಗಾಗಿ 2ನೇ ಅಧಿವೇಶನ ಶುರು ಆಗಬೇಕು, ಇದು ಹೇಳುತ್ತೆ. ಸೊ ಮಿನಿಮಮ್ ರಿಕ್ವೈರ್ಮೆಂಟ್ ಇದು. ಅಂದರೆ ಸಂಸತ್ತಿನ 2 ಅಧಿವೇಶನಗಳ ಮಧ್ಯೆ 6 ತಿಂಗಳುಗಳಿಗಿಂತ ಹೆಚ್ಚಿಗೆ ಗ್ಯಾಪ್ ಇರಬಾರ್ದು ಅಂತ ಹೇಳುತ್ತೆ. ಯಾವ ಆರ್ಟಿಕಲ್ ಹೇಳುತ್ತೆ? ಆರ್ಟಿಕಲ್ 85 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ 85ನೇ ವಿಧಿಯ ಪ್ರಕಾರ. ಸೊ ಅಂದರೆ ಮಿನಿಮಮ್ ಇದ್ರ ಪ್ರಕಾರ ವರ್ಷಕ್ಕೆ 2 ಅಧಿವೇಶನ ಆದರೂ ನಡಿಬೇಕು. ಇದು ಆಬ್ವಿಯಸ್ ಅಲ್ಲ. ಬಟ್ ಇದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ನಮ್ಮ ಭಾರತ ಸರ್ಕಾರ ಏನು ಮಾಡುತ್ತೆ, ಹಲವಾರು ವರ್ಷಗಳಿಂದ ವರ್ಷಕ್ಕೆ 3 ಬಾರಿ ಒಂದು ಅಧಿವೇಶನವನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕ್ರೈಟೀರಿಯಾ ಫುಲ್ಫಿಲ್ ಆಗಿದೆ. ಏನು ಹೇಳುತ್ತೆ? ಆರ್ಟಿಕಲ್ 85 ಪ್ರಕಾರ 2 ಅಧಿವೇಶನಗಳ ಮಧ್ಯೆ ಮ್ಯಾಕ್ಸಿಮಮ್ ಗ್ಯಾಪು 6 ತಿಂಗಳಿಗಿಂತ ಜಾಸ್ತಿ ಇರಬಾರ್ದು ಅಂತ ಹೇಳುತ್ತೆ. ಸೊ ಇದಾಯಿತು. ಇದಾದಮೇಲೆ ಸಂಸತ್ತಿನ ಅಧಿವೇಶನವನ್ನು ಯಾರು ಕರೀತಾರೆ? ಸಂಸತ್ತು ಅಧಿವೇಶನ ಇದೆ ಅಂತ ಒಂದು ಟೈಮ್ ಟೇಬಲ್ ಇರಲ್ಲ. ಸೊ ಯಾವತ್ತು ಕರಿಬೇಕು ಅಂತ ನಿರ್ಧಾರ ಮಾಡಿ ಸರ್ಕಾರನೇ ಆಬ್ವಿಯಸ್ಲಿ, ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿ ಏನಿದ್ದಾರೆ ಅವರು ನಾಮಿನಲ್ ಹೆಡ್, ಅಂದರೆ ಎಕ್ಸಿಕ್ಯೂಟಿವ್ ಅಥಾರಿಟಿ, ಅದು ಈ ಒಂದು ವಿಷಯಗಳಲ್ಲಿ ಇರಲ್ಲ ಅವರಿಗೆ. ಸೊ ಯಾವ ಸಂದರ್ಭದಲ್ಲಿ ಯಾವ ದಿನಾಂಕದಂದು ಕರಿಬೇಕು ಅಂತ ಸರ್ಕಾರ ನಿಗದಿ ಮಾಡಿಕೊಂಡು ಅದರಲ್ಲೂ ಎಸ್ಪೆಷಲಿ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟ್ರಿ ಏನಿರುತ್ತೆ ಆ ಸಚಿವಾಲಯ ನಿರ್ಧರಿಸಿ ಅದನ್ನು ಪ್ರೆಸಿಡೆಂಟಿಗೆ ಅಥವಾ ರಾಷ್ಟ್ರಪತಿಗೆ ಕನ್ವೆ ಮಾಡ್ತಾರೆ. ಅದರ ಆಧಾರದ ಮೇಲೆ ಇಂಥ ದಿನ ನಾವೆಲ್ಲ ಸೇರಬೇಕು ಅಂತ ರಾಷ್ಟ್ರಪತಿ ಒಂದು ಬುಲಾವ್ ಕೊಡ್ತಾರೆ. ಸೊ ಅದರ ಆಧಾರದ ಮೇಲೆ ಸಂಸತ್ತಿನ ಅಧಿವೇಶನ ಶುರುವಾಗುತ್ತೆ. ಸೊ 4 ಪಾಯಿಂಟು ಯಾವ ಆರ್ಟಿಕಲ್ 85 ಎಷ್ಟು ಗ್ಯಾಪ್ ಇರಬೇಕು? 6 ತಿಂಗಳಿಗಿಂತ ಜಾಸ್ತಿ ಗ್ಯಾಪ್ ಇರಬಾರ್ದು. ಯಾರು ಕರೀತಾರೆ? ಪ್ರೆಸಿಡೆಂಟ್ ಕರೀತಾರೆ. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟು ಇದಾದಮೇಲೆ ಪೇಜ್ ನಂಬರ್ 1ನಲ್ಲಿ ಇನ್ನೊಂದು ಆರ್ಟಿಕಲ್ ಇದೆ, ಮಾರ್ಗ್ರೆಟ್ ಆಳ್ವಾ ವಿರೋಧ ಪಕ್ಷಗಳ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು. ರಾಷ್ಟ್ರಪತಿಗಳ ಚುನಾವಣೆ, ಅದಕ್ಕೆ ಒಂದು ಮತದಾನ ಏನಾಗಬೇಕಾಗಿತ್ತು ಇವತ್ತು ನಡೀತು. ಸೊ ರಿಸಲ್ಟು ಇನ್ನೊಂದು 2 ರಿಂದ 3 ದಿನಗಳಲ್ಲಿ ಚುನಾವಣಾ ಆಯೋಗ ಅನೌನ್ಸ್ ಮಾಡುತ್ತೆ. ಅದಾದಮೇಲೆ ಚುನಾವಣಾ ಆಯೋಗಕ್ಕೆ ಮುಂದಿರುವಂಥ ಸವಾಲು ಉಪರಾಷ್ಟ್ರಪತಿಗಳ ಒಂದು ಚುನಾವಣೆಯನ್ನು ಕಂಡಕ್ಟ್ ಮಾಡುವುದು. ಸೊ ಇದರ ಒಂದು ಅಂಗವಾಗಿ ಈಗಾಗಲೇ ಬೇರೆ ಬೇರೆ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಘೋಷಿಸ್ತಾ ಇದ್ದಾರೆ. ಸೊ ಇಲ್ಲಿ ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ ಜೊತೆಗೆ ಅದರ ಮಿತ್ರ ಪಕ್ಷಗಳ ಒಂದು ಅಭ್ಯರ್ಥಿಯಾಗಿ ಮಾರ್ಗ್ರೆಟ್ ಆಳ್ವಾ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆಲ್ಲರಿಗೂ ಒಂದು ಖುಷಿಯ ಸಂಗತಿ ಏನು ಅಂದರೆ, ಮಾರ್ಗ್ರೆಟ್ ಆಳ್ವಾ ಮೂಲತಃ ಕರ್ನಾಟಕದವರು. ಸೊ ಇವರು ಈಗಾಗಲೇ ರಾಜಸ್ಥಾನ್, ಗುಜರಾತ್, ಗೋವಾ ಹಾಗೂ ಉತ್ತರಾಖಂಡ್ ಸೇರಿದಂತೆ ಹಲವಾರು ರಾಜ್ಯಗಳ ಒಂದು ಗವರ್ನರ್ ಅಥವಾ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮುಂದೆ ಈ ಒಂದು ಬಣದಿಂದ, ಕಾಂಗ್ರೆಸ್ ಬಣದಿಂದ ಉಪರಾಷ್ಟ್ರಪತಿ ಚುನಾವಣೆಗೆ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದ್ದಾರೆ. ಇಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮಗೇನು ಬೇಕು? ಉಪರಾಷ್ಟ್ರಪತಿ ಎಲೆಕ್ಷನಲ್ಲಿ, ಉಪರಾಷ್ಟ್ರಪತಿ ಒಂದು ಚುನಾವಣೆಯಲ್ಲಿ ಯಾರು ಮತ ಹಾಕ್ಬೋದು? ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಮತ ಹಾಕ್ಬೋದು, ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಮತ ಹಾಕ್ಬೋದು? ಈ ಒಂದು ಡಿಫ್ರೆನ್ಸ್ ನಿಮಗೆ 100% ಕ್ಲಿಯರಾಗಿ ಗೊತ್ತಿರಬೇಕು. ಭಾರತ ಸಂವಿಧಾನದ ಆರ್ಟಿಕಲ್ 66 ವಿಧಿ 66 ಇದರ ಪ್ರಕಾರ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಹಾಕಕ್ಕೆ ಅಧಿಕಾರ ಇರುವುದು ಬರೀ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರಿಗೆ. ವೆರಾಸ್ ರಾಷ್ಟ್ರಪತಿ ಎಲೆಕ್ಷನಲ್ಲಿ ವಿಧಾನಸಭೆಯ ಸದಸ್ಯರು ಕೂಡ ಒಂದು ಮತ ಚಲಾವಣೆ ಮಾಡಬಹುದು. ಬಟ್
ಉಪರಾಷ್ಟ್ರಪತಿ ಎಲೆಕ್ಷನಲ್ಲಿ ಕೇವಲ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಮಾತ್ರ ವೋಟ್ ಮಾಡ್ಬೋದು, ಬೇರೆಯವರು ವೋಟ್ ಮಾಡೋಂಗಿಲ್ಲ. ಸೊ ಲೋಕಸಭೆ ಮತ್ತು ರಾಜ್ಯಸಭೆಯ ಒಟ್ಟು ಸದಸ್ಯರು, ಎಲ್ಲ ಸದಸ್ಯರು ಇಲ್ಲಿ ವೋಟ್ ಮಾಡ್ಬೋದು. ಇದ್ರ ಜೊತೆಗೆ ಯಾವ ಥರ ಮತದಾನ ನಡೆಯುತ್ತೆ ಅಂತ ಹೇಳಿದ್ರೆ ಸೀಕ್ರೆಟ್ ಬ್ಯಾಲೆಟ್ ಅಂತ ಹೇಳ್ತಾರೆ. ಅಭ್ಯರ್ಥಿ ಅಂದರೆ ಒಬ್ಬ ಮತದಾರ, ಇಲ್ಲಿ ಸಂಸದರು ಯಾವ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅದನ್ನು ಡಿಸ್ಕ್ಲೋಸ್ ಮಾಡುವಂತಿಲ್ಲ, ಅದು ಸೀಕ್ರೆಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಸೀಕ್ರೆಟ್ ಬ್ಯಾಲೆಟ್ ಮತದಾನ ಅಂತ ಕರಿತೀವಿ. ಸೊ ಇದಾದಮೇಲೆ ಪ್ರಾಶಸ್ತ್ಯದ ಮತ ಹಾಕಬಹುದು ಅಭ್ಯರ್ಥಿಗಳು. ಅಂದರೆ ಇವಾಗ ಚುನಾವಣಾ ಕಣದಲ್ಲಿ 3 ಅಭ್ಯರ್ಥಿಗಳು ಇರ್ತಾರೆ ಅಂದ್ಕೊಳ್ಳಿ, 1, 2, 3 ಅಂತ. ಸದಸ್ಯರು ಏನು ಮಾಡ್ಬೋದು, ತಮ್ಮ ಮೊದಲನೇ ಓಟ್ ಯಾರಿಗಿದೆ, 2ನೇ ಓಟ್ ಯಾರಿಗಿದೆ, 3ನೇ ಓಟ್ ಯಾರಿಗಿದೆ ಅಂತ 3 ಹೆಸರು ಬರೆದು ಹಾಕ್ಬೋದು. ಅದೇ ರೀತಿ ಹಾಕಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಚುನಾವಣೆಯನ್ನು ಗೆಲ್ಲಲು ಮ್ಯಾಕ್ಸಿಮಮ್ ಓಟ್ಸ್ ಗಳಿಸುವಂಥ ಅವಶ್ಯಕತೆ ಇಲ್ಲ. ಬದಲಾಗಿ 50% +1 ಓಟ್ ಬೇಕು. ಅಂದರೆ 747 ಸದಸ್ಯರಿದ್ದರೆ ಅದರಲ್ಲಿ ಮೋರ್ ದೆನ್ 50%, ಅಂದರೆ ಸುಮಾರು 325ಕ್ಕಿಂತ ಹೆಚ್ಚು ಜನ ಒಬ್ಬ ಅಭ್ಯರ್ಥಿಗೆ ಓಟ್ ಹಾಕಿರಬೇಕು. ಸೊ ಅಕಸ್ಮಾತ್ ಮೊದಲನೇ ಸುತ್ತಿನಲ್ಲಿ ಅಷ್ಟು ಮತಗಳು ಬಂದಿಲ್ಲ ಅಂದರೆ 2ನೇ ಪ್ರಾಶಸ್ತ್ಯದ ಮತ, ಒಬ್ಬ ಸದಸ್ಯ ಏನು ಮತ ಹಾಕಿರ್ತಾನೆ ಆ ಸದಸ್ಯನ, ಆ ಒಂದು ಸಂಸದನ 2ನೇ ಪ್ರಾಶಸ್ತ್ಯದ ಮತ ಯಾವುದಿರುತ್ತೆ ಅದನ್ನು ಗಣನೆಗೆ ತೆಗೆದುಕೊಳ್ತಾರೆ. ಮೊದಲನೇ ರೌಂಡಲ್ಲಿ ಯಾರಿಗೆ ಅತಿ ಕಮ್ಮಿ ಓಟ್ ಬಂದಿರುತ್ತಲ್ಲ ಅವ್ರನ್ನ ಎಲಿಮಿನೇಟ್ ಮಾಡಿ 2ನೇ ಸುತ್ತಿನಲ್ಲಿ ಇಬ್ಬರು ಯಾರು ಉಳ್ಕೊತಾರೆ ಅವರ ಒಂದು ಪ್ರಾಶಸ್ತ್ಯದ ಮತಗಳನ್ನು ಎಣಿಸ್ತಾ ಹೋಗ್ತಾರೆ. ಸೊ ಈ ಪ್ರಕಾರ ಯಾರಿಗೆ 50% +1 ಓಟ್ ಬಂದಿರುತ್ತೆ ಅವರನ್ನು ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ. ನೆನಪಿರಲಿ, ಆರ್ಟಿಕಲ್ 66 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಮಾತ್ರ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸಬಹುದು, ಮತ ಹಾಕ್ಬೋದು ಅಂತ ಹೇಳುತ್ತೆ. ಇದಾದಮೇಲೆ ಉಪರಾಷ್ಟ್ರಪತಿ ಎಲೆಕ್ಷನ್ಗೆ ಸ್ಪರ್ಧಿಸಬೇಕು ಅಂದರೆ ಭಾರತದ ಸಂವಿಧಾನ ಏನು ಹೇಳುತ್ತೆ, ಅದರ ಪ್ರಕಾರ ಅಭ್ಯರ್ಥಿ ಯಾವುದೇ ಪಕ್ಷದ ಸಂಸದ ಅಥವಾ ಸದಸ್ಯರಾಗಿರಬಾರ್ದು. ಸೊ ಅಂಥ ಒಂದು ಸಂದರ್ಭದಲ್ಲಿ ಮಾತ್ರ ಉಪರಾಷ್ಟ್ರಪತಿಯ ಒಂದು ಆಫೀಸ್ ಅಥವಾ ಒಂದು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬಹುದು. ಅಕಸ್ಮಾತ್ ಸದಸ್ಯರು ಅಥವಾ ಸಂಸದರಾಗಿದ್ದರೆ ಏನು ಮಾಡಬೇಕು, ಒಂದು ಪಕ್ಷದಿಂದ ರಿಸೈನ್ ಮಾಡಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಇದು ಭಾರತದ ಸಂವಿಧಾನವೇ ಹೇಳುತ್ತೆ. ಸೊ ಈ ಚುನಾವಣೆಯಲ್ಲಿ ಸ್ಪರ್ಧಿಸುವವರು ಲೋಕಸಭೆ ಅಥವಾ ರಾಜ್ಯಸಭೆಯ ಸದಸ್ಯರಾಗಿರಬಾರದು. ಒಮ್ಮೆ ಸ್ಪರ್ಧಿಸಬೇಕು ಅಂದುಕೊಂಡರೆ ನಾಮಪತ್ರ ಸಲ್ಲಿಕೆ ಮಾಡುವ ಮುನ್ನವೇ ಸದರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಸೊ ಇದಾದಮೇಲೆ ಇವರ ಅಧಿಕಾರಾವಧಿ ಎಷ್ಟಿರುತ್ತೆ, ಸಾಮಾನ್ಯವಾಗಿ 5 ವರ್ಷ ಇರುತ್ತೆ. ಒಂದು ವೇಳೆ ನಿಗದಿತ ಅವಧಿಯಲ್ಲಿ ಹೊಸ ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲು ಆಗದಿದ್ದರೆ ಮುಂದಿನ ವ್ಯವಸ್ಥೆ ಆಗುವವರೆಗೂ ಅವರೇ ಮುಂದುವರಿಯಬಹುದು. ಸೊ ನಾರ್ಮಲ್ ಆಗಿ 5 ವರ್ಷ ಇವರು ಆಫೀಸಲ್ಲಿ ಕೂತ್ಕೋಬೋದು ಉಪರಾಷ್ಟ್ರಪತಿಯಾಗಿ. ಇದು ಯಾವಾಗ, ಅವರ ಅವಧಿ ಮುಗಿಯುವ ಮುನ್ನವೇ ಚುನಾವಣಾ ಆಯೋಗ ಮುಂದಿನ ರಾಷ್ಟ್ರಪತಿಯ ಒಂದು ಎಲೆಕ್ಷನ್ ಮಾಡಿ ಹೊಸ ಅಭ್ಯರ್ಥಿಯನ್ನು ಆರಿಸಿದರೆ ಮಾತ್ರ ಅವರು 5 ವರ್ಷ ಆದಮೇಲೆ ನಿರ್ಗಮನ ಹೊಂದಬಹುದು. ಇಲ್ಲ ಬೇರೆ ಬೇರೆ ಕಾರಣಗಳಿಂದ ಉಪರಾಷ್ಟ್ರಪತಿಗಳ ಒಂದು ಚುನಾವಣೆ ಆಗಲಿಲ್ಲ ಅಂದರೆ ನಿಗದಿತ ಸಮಯಕ್ಕೆ ಯಾರು ಎಕ್ಸಿಸ್ಟಿಂಗ್ ಇರ್ತಾರೆ ಅವರು 5 ವರ್ಷ ಅವಧಿ ಮುಗಿದರೂ ಕೂಡ ಹೊಸ ಉಪರಾಷ್ಟ್ರಪತಿ ಬರೋವರೆಗೂ ಕಂಟಿನ್ಯೂ ಮಾಡ್ಬೋದು. ಇದು ಭಾರತದ ಸಂವಿಧಾನ ಹೇಳಿದೆ. ನೆನಪಿರಲಿ, ಆರ್ಟಿಕಲ್ 66 ಮತ್ತು ಇದು ಸ್ಪರ್ಧಿಸಲು ಅರ್ಹತೆ ಏನು ಇಷ್ಟು ಗೊತ್ತಿರಬೇಕು. ಇದಾದಮೇಲೆ ಉಪರಾಷ್ಟ್ರಪತಿಗಳ ಅಧಿಕಾರ ಏನಾಗಿರುತ್ತೆ. ಸೊ ಇರೋಬ್ಬರೋ ಪವರ್ಸ್ ಎಲ್ಲ ಹೆಚ್ಚು ಕಮ್ಮಿ ನಮ್ಮ ಭಾರತದ ಸಂವಿಧಾನ ರಾಷ್ಟ್ರಪತಿಗಳಿಗೆ ಕೊಟ್ಟಿದೆ. ಉಪರಾಷ್ಟ್ರಪತಿಯ ಮುಖ್ಯ ಅಧಿಕಾರ ಏನಂದರೆ ರಾಜ್ಯಸಭೆಯ ಸಭಾಪತಿ ಆಗಿರುವುದು. ಇವರಿಗೆ ಜಾಸ್ತಿ ಪವರ್ಸ್ ಕೊಟ್ಟಿಲ್ಲ. ಬದಲಾಗಿ ಮೇನ್ ಇರುವಂಥ ಪವರ್ ಏನಂದರೆ ರಾಜ್ಯಸಭೆ, ಲೋಕಸಭೆ ರಾಜ್ಯಸಭೆ ಇರುತ್ತಲ್ಲ, ಲೋಕಸಭೆಗೆ ಸ್ಪೀಕರ್ ಇರ್ತಾರೆ, ರಾಜ್ಯಸಭೆಗೆ ಇದರ ಸಭಾಪತಿ ಯಾರಿರ್ತಾರೆ, ಉಪರಾಷ್ಟ್ರಪತಿ ಇರ್ತಾರೆ. ಇದಲ್ಲದೆ ಒಂದು ವೇಳೆ ರಾಷ್ಟ್ರಪತಿಗಳು ಅನಾರೋಗ್ಯ, ಸಾವು, ರಾಜೀನಾಮೆ ಸೇರಿದಂತೆ ಇನ್ಯಾವುದೇ ಸಂದರ್ಭದಲ್ಲಿ ಅಧಿಕಾರ ಚಲಾಯಿಸಲು ಆಗದಿದ್ದರೆ ಆಗ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ನಡೆಸಬಹುದು. ಇದನ್ನೂ ಸಹ ಭಾರತದ ಸಂವಿಧಾನ ಹೇಳಿದೆ. ಸೊ ಏನೇನು ನೆನ್ಪಿಟ್ಕೋಬೇಕು, ಯಾರು ಕಾಂಗ್ರೆಸ್ ಅಭ್ಯರ್ಥಿ, ಮಾರ್ಗರೇಟ್ ಆಳ್ವಾ. ಯಾರು ಮತದಾನ ಮಾಡ್ಬೋದು, ಆರ್ಟಿಕಲ್ 66 ಪ್ರಕಾರ ನೆನ್ಪಿಟ್ಕೋಬೇಕು. ಅದಾದಮೇಲೆ ಸ್ಪರ್ಧಿಸಲು ಅರ್ಹತೆ ಏನು ಬೇಕು, ನಂತರ ಉಪರಾಷ್ಟ್ರಪತಿಗಳ ಅಧಿಕಾರ ಏನೇನಾಗಿರುತ್ತೆ. ಸೊ ಇದ್ರ ಜೊತೆಗೇ ನೀವು ಪಾಲಿಟಿ ಓದುವಾಗ ರಾಷ್ಟ್ರಪತಿಗಳ ಅಧಿಕಾರ ಏನೇನಾಗಿರುತ್ತೆ ಒಂದು ಕಂಪ್ಯಾರಿಸನ್ ಮಾಡಿ ಓದಬೇಕಾಗುತ್ತೆ. ಸೊ ಈ ಥರ ಮಾಡಿದ್ರೆ ಕ್ಲಾರಿಟಿ ಇರುತ್ತೆ, ಕನ್ಫ್ಯೂಷನ್ ಯಾವುದೇ ಕಾರಣಕ್ಕೂ ಇರಲ್ಲ. ಮುಂದಿನ ಆರ್ಟಿಕಲ್ ಪೇಜ್ 2 ಏನೂ ಇಲ್ಲ, ಪೇಜ್ 3 ಏನೂ ಇಲ್ಲ. ಪೇಜ್ 5 ಅಮೃತ್ ಸರೋವರ ಯೋಜನೆ, ಪೇಜ್ ನಂಬರ್ 5 ಅಮೃತ್ ಸರೋವರ ಯೋಜನೆ ಬಗ್ಗೆ ಕೊಟ್ಟಿದ್ದಾರೆ. NH ನಿರ್ಮಾಣಕ್ಕೆ ಕೆರೆ ಹೂಳು ಅಂತ. ಸೊ ಯಾವ ಜಿಲ್ಲೆಯಲ್ಲಿ ಎಷ್ಟು, ಅಮೃತ್ ಸರೋವರ ನಿರ್ಮಾಣ ಯೋಜನೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ 115 ಕೆರೆಗಳು ಅಭಿವೃದ್ಧಿ ಆಗಲಿವೆ. ಇದಲ್ಲದೆ ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಹಾಸನ, ಬೆಳಗಾವಿ, ಧಾರವಾಡ, ಸೊ ಅನೇಕ ಕಡೆ ಸುಮಾರು 1000ಕ್ಕೂ ಹೆಚ್ಚು ಕೆರೆಗಳ ಒಂದು ಅಭಿವೃದ್ಧಿಯನ್ನು ಮಾಡಲಾಗ್ತಾ ಇದೆ ಅಮೃತ್ ಸರೋವರ ಯೋಜನೆಯಡಿ. ಹಾಗಾದರೆ ಅಮೃತ್ ಸರೋವರ ಯೋಜನೆ ಅಂದ್ರೇನು? ಸೊ ಇದು
ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ 75 ವರ್ಷ ಅಮೃತ ಮಹೋತ್ಸವ ಅಂತ ಕರಿತೀವಲ್ಲ, ಅಷ್ಟರ ಒಳಗಾಗಿ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 75 ಸರೋವರಗಳನ್ನು ನಿರ್ಮಿಸಬೇಕು. ಅಂದರೆ ಅಮೃತ್ ಸರೋವರ ಯೋಜನೆಯಡಿ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಬರುವ ವರ್ಷ, ಅದರ ಒಳಗಾಗಿ ಪ್ರತಿ ಜಿಲ್ಲೆ, ಭಾರತದಲ್ಲಿ ಎಷ್ಟು ಜಿಲ್ಲೆ ಇದ್ದಾವಲ್ಲ ಪ್ರತಿ ಜಿಲ್ಲೆಯಲ್ಲೂ ಮಿನಿಮಮ್ 75 ಕೆರೆಗಳನ್ನು ಅಭಿವೃದ್ಧಿಪಡಿಸಬೇಕು, ನಿರ್ಮಿಸಬೇಕು. ಇಲ್ಲಾಂದರೆ ಹೊಸದು ನಿರ್ಮಿಸಬೇಕು, ಇರೋದನ್ನೇ ಇದ್ದಿದ್ದರೆ ಅದನ್ನು ಹೂಳೆತ್ತಿ ಎಲ್ಲ ಕರೆಕ್ಟಾಗಿ ಪ್ರಾಪರಾಗಿ ಆರ್ಗನೈಸ್ ಮಾಡಿ ಅದನ್ನು ಅಭಿವೃದ್ಧಿಪಡಿಸಬೇಕು. ಇದರ ಪ್ರಕಾರವಾಗಿ ದೇಶದಾದ್ಯಂತ ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದರಿಂದ ಬೆನಿಫಿಟ್ಸ್ ಏನು ನೀವೇ ಜನರಲಾಗಿ ಯೋಚನೆ ಮಾಡಿ. ಈ ಥರ ಕೆರೆ ಅಥವಾ ಕೆರೆ ಅಭಿವೃದ್ಧಿ ಆಗಿರ್ಬೋದು, ನದಿ ಅಭಿವೃದ್ಧಿ ಆಗಿರ್ಬೋದು, ಈ ಪುನಶ್ಚೇತನದಿಂದ ಯಾರಿಗೆ ಲಾಭ ಆಗುತ್ತೆ? ಅಲ್ಟಿಮೇಟ್ಲಿ ಜನರಿಗೆ ಅಲ್ವಾ, ಕಾಮನ್ ಪಬ್ಲಿಕ್ಗೆ, ಜೊತೆಗೆ ರೈತರಿಗೆ. ಹೇಗೆ? ಭೂಮಿಯ ಅಂತರ್ಜಲ ಮಟ್ಟ, ಗ್ರೌಂಡ್ ವಾಟರ್ ಅದು ಎನ್ರಿಚ್ ಆಗುತ್ತೆ, ಅದು ಇನ್ಕ್ರೀಸ್ ಆಗುತ್ತೆ. ಅದರ ಜೊತೆಗೆ ನಮಗೆ ಮಳೆ ಆಗದೇ ಇರೋಂಥ ಸಂದರ್ಭದಲ್ಲಿ ಕುಡಿಯೋಕ್ಕೆ, ಬಳಸಲಿಕ್ಕೆ ಅಥವಾ ನಮ್ಮ ವ್ಯವಸಾಯಕ್ಕೆ ಇನಫ್ ವಾಟರ್ ಇರುತ್ತೆ, ಕೆರೆಗಳಿಂದ ನಾವು ಬಳಸ್ಬೋದು. ಸೊ ಹಾಗಾಗಿ ಈ ಅಮೃತ್ ಸರೋವರ ಯೋಜನೆಯನ್ನು ಭಾರತದಾದ್ಯಂತ ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ. ಇದಾದಮೇಲೆ ನೆಕ್ಸ್ಟು ಪೇಜ್ ನಂಬರ್ 7 ಈ ಒಂದು ಇಮೇಜ್ ಇತ್ತು. ಇದ್ರ ಪ್ರಕಾರ ಪ್ರೆಸಿಡೆಂಟ್ ಎಲೆಕ್ಷನ್ ಅಥವಾ ರಾಷ್ಟ್ರಪತಿ ಚುನಾವಣಾ ಯಾವ ಥರ ಆಗುತ್ತೆ ಅಂತ ನಾನು ನಾಳೆ ರಿಸಲ್ಟ್ ಬಂದಮೇಲೆ ಡೀಟೇಲಾಗಿ ಹೇಳ್ತೀನಿ. ಅದಕ್ಕೆ ಸುಮಾರು 15ರಿಂದ 20 ನಿಮಿಷ ಬೇಕಾಗ್ಬೋದು. ಬಟ್ ಇಲ್ಲಿ ಈ ಇಮೇಜ್ ಪ್ರಕಾರ ಇಷ್ಟು ನೆನ್ಪಿಟ್ಕೊಳ್ಳಿ. ಟೋಟಲಾಗಿ ಈ ಎಲೆಕ್ಷನಲ್ಲಿ ಮತ ಚಲಾಯಿಸುವವರು 4809 ಜನ. ಇಲ್ಲಿ MP ಗಳು ಇರ್ತಾರೆ, ಜೊತೆಗೆ MLAಗಳು ಇರ್ತಾರೆ. ಬಟ್ ಯಾವುದೇ ಕಾರಣಕ್ಕೂ MLCಗಳು ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ. ಬರೀ MPs, ಲೋಕಸಭಾ ಮತ್ತು ರಾಜ್ಯಸಭಾ MP ಗಳು, ಅದು ಚುನಾಯಿತ MP ಗಳು ಮಾತ್ರ. ನಾಮಿನೇಟೆಡ್ MP ಗಳು ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ. ಬರೀ ಚುನಾಯಿತ MP ಗಳು ಜೊತೆಗೆ MLAಗಳು. ಸೊ ಅವರು ಮಾತ್ರ ಈ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇಲ್ಲಿ ಇದರಲ್ಲಿ 543 ಲೋಕಸಭಾ ಸದಸ್ಯರು, 233 ರಾಜ್ಯಸಭಾ ಸದಸ್ಯರು, ಜೊತೆಗೆ 4033 ರಾಜ್ಯ ವಿಧಾನಸಭೆಗಳ ಶಾಸಕರು. ಸೊ ಇವರೆಲ್ಲ ಸೇರಿ 4809 ಜನ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿದ್ರು. ಸೊ ವೋಟಿಂಗ್ ಎಲ್ಲ ಮುಗಿದಿದೆ, ಕೌಂಟಿಂಗ್ ಆಗುತ್ತೆ, ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಮೋಸ್ಟ್ಲಿ 21ಕ್ಕೆ ಅನೌನ್ಸ್ ಮಾಡ್ತಾರೆ. ಇದಾದಮೇಲೆ 2 ಸಂಗತಿ, 94 ಜನ ರಾಷ್ಟ್ರಪತಿ ಚುನಾವಣೆಗೆ ಒಂದು ನಾಮಪತ್ರವನ್ನು ಸಲ್ಲಿಸಿದ್ರು. ಬಟ್ ಅಲ್ಟಿಮೇಟ್ಲಿ ಉಳ್ಕೊಂಡಿರೋಷ್ಟು 2 ಮಾತ್ರ. ಯಾಕಂದರೆ 92 ಜನರ ನಾಮಪತ್ರವನ್ನು ತಿರಸ್ಕರಿಸಲಾಗಿದೆ. ಸೊ ನೋಡಿ ಎಷ್ಟಿದೆ ನೋಡಿ, ಇಷ್ಟು ನೆನಪಿಟ್ಕೋಬೇಕು. ಇದಾದಮೇಲೆ ಕೆಲವೊಂದು ಫ್ಯಾಕ್ಟ್ಸ್ ಕೊಟ್ಟಿದ್ರು. 1967ರಲ್ಲಿ 17 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಇದು ಈವರೆಗಿನ ಅತಿ ಹೆಚ್ಚು ಅಭ್ಯರ್ಥಿಗಳ ಸಂಖ್ಯೆ. ಅತಿ ಹೆಚ್ಚು ಅಭ್ಯರ್ಥಿಗಳು ಯಾವ ಒಂದು ವರ್ಷದಲ್ಲಿ ಕಂಟೆಸ್ಟ್ ಮಾಡಿದ್ರು ಅಂತ ಕೇಳಿದರೆ 1967ರಲ್ಲಿ ಅದು 17 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಸೊ ಆ ವರ್ಷ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಜಾಕಿರ್ ಹುಸೇನ್. ಸೊ ಅವರ ಎದುರಾಳಿಗಳಲ್ಲಿ 9 ಅಭ್ಯರ್ಥಿಗಳು ಶೂನ್ಯ ಮತ ಪಡೆದಿದ್ದರು. ಸೊ ಇಷ್ಟು ನೆನಪಿರಲಿ. 1967ರಲ್ಲಿ ಏನಾಗಿತ್ತು? 17 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಇದು ಹೈಯೆಸ್ಟ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಇತ್ತು. ಸೊ ಆ ವರ್ಷ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಜಾಕಿರ್ ಹುಸೇನ್. ಅದಾದಮೇಲೆ ಅದರ ನಂತರ 15 ಅಭ್ಯರ್ಥಿಗಳು 1969ರಲ್ಲಿ ಕಣದಲ್ಲಿದ್ದರು. ಇದು 2ನೇ ಅತಿ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದಂತಹ ಸಂಖ್ಯೆ. ಸೊ ಆ ವರ್ಷ VV ಗಿರಿ ಚುನಾಯಿತರಾಗಿದ್ದರು. ಇಷ್ಟು ಸಾಕು. ಇದಾದಮೇಲೆ 1977ರಲ್ಲಿ 1977ರಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಏಕೈಕ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ. ಸುಮಾರು ಸಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾದ ಭಾರತದ ಏಕೈಕ ರಾಷ್ಟ್ರಪತಿ ಯಾರು ಅಂತ ಕೇಳಿರ್ತಾರೆ. ನಿಮ್ಮ ಆನ್ಸರು ನೀಲಂ ಸಂಜೀವ್ ರೆಡ್ಡಿ ಆಗಿರಬೇಕು. ನೆನಪಿರಲಿ. ಯಾವಾಗ? 1977ರಲ್ಲಿ. ಇದಾದಮೇಲೆ 1997ರಲ್ಲಿ KR ನಾರಾಯಣನ್ ಅವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದ ಶ್ರೇಯ ಹೊಂದಿದ್ದಾರೆ. ಸೊ ಮ್ಯಾಕ್ಸಿಮಮ್ ವೋಟ್ ಯಾರಿಗೆ ಸಿಕ್ಕಿತ್ತು ಇಲ್ಲಿವರೆಗೂ? KR ನಾರಾಯಣನ್. ಸೊ ಅವ್ರಿಗೆ ಎಷ್ಟು ಸಿಕ್ಕಿತ್ತು? 9,56,290. ಅತಿ ಹೆಚ್ಚು ಮತ ಪಡೆದವರು ಯಾರು? KR ನಾರಾಯಣನ್. ಅದಾದಮೇಲೆ 2007ರಲ್ಲಿ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಪ್ರತಿಭಾ ಪಾಟೀಲ್ ಆಯ್ಕೆಯಾಗಿದ್ದರು. ಸೊ ಅದಾದಮೇಲೆ 2017ರಲ್ಲಿ ಮೀರಾ ಕುಮಾರ್ ಅವರು 3,67,314 ಮತಗಳನ್ನು ಪಡೆದಿದ್ದರು. ಸೊ 1952ರಿಂದ ಪರಿಗಣಿಸಿದರೆ ಸೋತ ಅಭ್ಯರ್ಥಿಯೊಬ್ಬರು ಗಳಿಸಿದ ಅತ್ಯಧಿಕ ಮತಗಳಿವು. ಯಾರು? ಮೀರಾ ಕುಮಾರ್ ಅವರು ಗಳಿಸಿದಂಥ ಮತ. ಸೊ ಇದಾದಮೇಲೆ 1952ರಿಂದ ಇಲ್ಲಿಯವರೆಗೆ 67 ಅಭ್ಯರ್ಥಿಗಳು ರಾಷ್ಟ್ರಪತಿ ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಸೊ ಇವರಲ್ಲಿ ಮಹಿಳೆಯರ ಸಂಖ್ಯೆ 7 ಮಾತ್ರ. ಸೊ ಇಷ್ಟು ಕೆಲವೊಂದು ಫ್ಯಾಕ್ಟ್ಸ್ ಇದೆ.
ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ನೋಟ್ಸಲ್ಲಿ ಪಾಲಿಟಿ ಸೆಕ್ಷನಲ್ಲಿ ಪಾಲಿಟಿ ಕ್ಯಾಟಗರಿಯಲ್ಲಿ ಬರ್ಕೊಂಬಿಡಿ. ಇದಾದಮೇಲೆ ಮುಂದೆ ಇನ್ನೊಂದು ಆರ್ಟಿಕಲ್ ಬಂದಿತ್ತು 7th ಪೇಜಲ್ಲಿ, ಕಮ್ಯುನಿಸ್ಟ್ ತತ್ವ ಪಾಲನೆ ಉಯ್ಗರ್ ಮುಸ್ಲಿಮರಿಗೆ ಝಿ ಜಿನ್ಪಿಂಗ್ ಸಲಹೆ. ಒಂದು ಉಯ್ಗರ್ ಅನ್ನೋ ಒಂದು ಮುಸ್ಲಿಮರ ಸಮುದಾಯ, ಮೈನಾರಿಟಿ ಸಮುದಾಯ, ಕೆಲವು ಜನ ಇದ್ದಾರೆ. ಇಡೀ ಚೈನೀಸ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಕೆಲವು ಜನರನ್ನು ಹೊಂದಿದಂಥ ಸಮುದಾಯ. ಬಟ್ ಆ ಜಿಂಜಿಯಾಂಗ್ ಅಂತ ಒಂದು ರೀಜನ್ ಬರುತ್ತೆ. ಆ ರೀಜನಲ್ಲಿ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಹೊಂದಿರುವಂಥ ಮುಸ್ಲಿಮ್ರು ಇವರು, ಅವರಿಗೆ ಉಯ್ಗರ್ ಅಂತ ಕರೀತಾರೆ. ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಹಿಡ್ಕೊಂಡು ವಿಶ್ವಸಂಸ್ಥೆ ಆಗಿರ್ಬೋದು, ಅಥವಾ WHO ಆಗಿರ್ಬೋದು, ಅಥವಾ ನ್ಯಾಟೋ ಆಗಿರ್ಬೋದು, ಎಲ್ಲರೂ ಸಹ ಚೀನಾದಂತ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಯಾಕೆ? ಈ ಮೈನಾರಿಟಿ ಕಮ್ಯುನಿಟಿ ಮೇಲೆ ಚೈನಾ ಆಗಿಂದಾಗೆ ಹರಾಸ್ಮೆಂಟ್ ಮಾಡ್ತಾ ಇದೆ, ಅವರ ಒಂದು ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ, ಅವರನ್ನು ಕಿಡ್ನ್ಯಾಪ್ ಮಾಡ್ತಾ ಇದೆ, ಅವರಿಗೆ ಯಾವುದೇ ರೀತಿಯಾದಂತಹ ಬೆನಿಫಿಟ್ಸ್ ಅಥವಾ ಯೋಜನೆಗಳನ್ನ ಅವರ ಸಹಕಾರಕ್ಕಾಗಿ ಕೊಡ್ತಾ ಇಲ್ಲ. ಸೊ ಈ ಥರ ಅವರ ರೈಟ್ಸ್ ವೈಲೇಷನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಪದೇ ಆಗಿಂದಾಗೆ ವಿಶ್ವಸಂಸ್ಥೆಯ ಅನೇಕ ಲೀಡರ್ಸು ಚೈನಾ ಮೇಲೆ ಒಂದು ಆಪಾದನೆಯನ್ನು ಹೇರ್ತಾ ಇದ್ದಾರೆ. ಸೊ ಇದರ ಕುರಿತಾಗಿ ಚೈನಾ ಇತ್ತೀಚೆಗೆ ಏನು ಮಾಡ್ತು, ವಿಶ್ವಸಂಸ್ಥೆಯ ರಾಯಭಾರಿಗಳನ್ನು ಅಲ್ಲಿ ಬಂದು ನೀವೇ ಸ್ವತಃ ನೋಡ್ಕೊಂಡು ಹೋಗಿ ಅಂತ ಆಹ್ವಾನ ಮಾಡಿತ್ತು. ಸೊ ಅದರ ಅಂಗವಾಗಿ ಈಗಾಗಲೇ ಆ ಜಿಂಜಿಯಾಂಗ್ ರೀಜನಲ್ಲಿ ವಿಶ್ವಸಂಸ್ಥೆಯ ರಾಯಭಾರಿಗಳು ಒಂದು ಅನಾಲಿಸಿಸ್ ಅಥವಾ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಸೊ ಹಾಗಾದರೆ ಉಯ್ಗರ್ಗಳು ಯಾರು? ಇವರು ಚೀನಾದ ವಾಯುವ್ಯ ಜಿಂಜಿಯಾಂಗ್ ಪ್ರಾಂತ್ಯದಲ್ಲಿ ವಾಸಿಸುವ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯ, ಮೈನಾರಿಟಿ ಮುಸ್ಲಿಂ ಕಮ್ಯುನಿಟಿ. ಸೊ ಅವರು ಜಿಂಜಿಯಾಂಗ್ ಪ್ರಾಂತ್ಯದ ಜನಸಂಖ್ಯೆ ಸುಮಾರು 40%ದಷ್ಟಿದ್ದಾರೆ, 40%. ಸೊ ಜಿಂಜಿಯಾಂಗ್ ರೀಜನ್ ಏನಿದೆಯಲ್ಲ, ಆ ರೀಜನಲ್ಲಿ ಇದರಲ್ಲಿ ಸುಮಾರು 40% ಜನ ಈ ಒಂದು ಕಮ್ಯುನಿಟಿ, ಈ ಒಂದು ಸಮುದಾಯಕ್ಕೆ ಸೇರ್ಪಟ್ಟವರು. ಸೊ ಇದು ಭಾರತದ ಮೇಲ್ಗಡೆನೇ ಈ ಒಂದು ಜಿಂಜಿಯಾಂಗ್ ರೀಜನ್ ಬರುತ್ತೆ. ನೆಕ್ಸ್ಟು, ಚೀನಾಕ್ಕಿಂತ ಟರ್ಕಿ ಮತ್ತು ಮಧ್ಯ ಏಷ್ಯಾದ ಇತರ ದೇಶಗಳೊಂದಿಗೆ ಉಯ್ಗರ್ಗಳು ಹೆಚ್ಚು ನಿಕಟವಾದ ಜನಾಂಗೀಯ ಸಂಬಂಧವನ್ನು ಹೊಂದಿದ್ದಾರೆ. ಸೊ ಇವರು ಒರಿಜಿನ್ ಹೇಳೋ ಪ್ರಕಾರ ಟರ್ಕಿ ಮತ್ತು ಏಷ್ಯಾದ ಇತರ ದೇಶಗಳ ಜೊತೆ ಇದೆ ಅಂತ ಹೇಳ್ತಾರೆ ಜನಾಂಗೀಯ ಸಂಬಂಧ. ಹಾಗಾಗಿನೇ ಚೀನಾದಲ್ಲಿ ಇವರನ್ನು ಹೊರಗಡೆಯವರು ಅಂತ ಟ್ರೀಟ್ ಮಾಡ್ತಾರೆ. ಸೊ ಹಾಗಾಗಿ ಇವರಿಗೆ ಒಂದು ಸೆಕ್ಯೂರಿಟಿ ಇಲ್ಲ, ಜೊತೆಗೆ ಜಾಬ್ ಇಲ್ಲ, ಜೊತೆಗೆ ಎಜುಕೇಷನ್ ಸಿಗ್ತಾ ಇಲ್ಲ, ಜೊತೆಗೆ ಅವರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಸೊ ಇಷ್ಟು ಗೊತ್ತಿರಬೇಕು. ಜಿಂಜಿಯಾಂಗ್ ರೀಜನಲ್ಲಿ ಇರ್ತಾರೆ ಉಯ್ಗರ್ ಅಂದರೆ ಚೈನೀಸ್ ಮುಸ್ಲಿಮ್ಸ್. ಇಷ್ಟು ಸಾಕು. ನೆಕ್ಸ್ಟು, ಸಿಂಗಾಪುರ್ ಓಪನ್ ಕಿರೀಟ. ಈ ಒಂದು ಚಾಂಪಿಯನ್ಶಿಪ್ಪಲ್ಲಿ PV ಸಿಂಧು ಅವರು ಗೆದ್ದರು. ಸೊ ಇವರು PV ಸಿಂಧು ಬ್ಯಾಡ್ಮಿಂಟನ್ ಆಟಗಾರ್ತಿ. ಸೊ ಸಿಂಗಾಪುರ್ ಓಪನ್ ಸೂಪರ್ 500 ಈ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಇವರು ಯಾರ ವಿರುದ್ಧ ಗೆದ್ದರು ಅಂತ ಕೇಳಿದರೆ ಚೀನಾದ ವಾಂಗ್ ಜಿ ಇ. ಸೊ ಇವರ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ನೆನಪಿರಲಿ, ಸಿಂಗಾಪುರ್ ಓಪನ್ ಚಾಂಪಿಯನ್ಶಿಪ್ ಗೆದ್ದವರು ಯಾರು? PV ಸಿಂಧು. ಯಾರ ವಿರುದ್ಧವಾಗಿ? ಚೈನಾದ ವಾಂಗ್ ಜಿ ಇ. ಸೊ ಇವರ ವಿರುದ್ಧವಾಗಿ ಗೆದ್ದಿದ್ದಾರೆ. ಇದಾದಮೇಲೆ ಹಿಂದೂವಲ್ಲಿ ಫಸ್ಟ್ ಪೇಜಲ್ಲಿ ಒಂದು ಆರ್ಟಿಕಲ್ ಇತ್ತು ನೋಡಿ. ಏನು? ಕರ್ನಾಟಕ KVS ಟು ಸೆಲೆಬ್ರೇಟ್ 133rd ಫೌಂಡೇಶನ್ ಡೇ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವರ 133ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಸೊ ಹಾಗಾದರೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂದರೆ ಯಾವುದು? ಇದನ್ನು ಹುಟ್ಟು ಹಾಕಿದವರು ಅಥವಾ ಇದರ ಫೌಂಡರ್ ಯಾರು ಅಂದರೆ RH ದೇಶಪಾಂಡೆ. ಇವರು ಧಾರವಾಡದಲ್ಲಿ 1890ರಲ್ಲಿ 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸ್ತಾರೆ. ಇದರ ಮುಖ್ಯ ಉದ್ದೇಶ ಏನಾಗುತ್ತೆ? ಕನ್ನಡ ನಾಡು ನುಡಿಯ ಸೇವೆ, ಕನ್ನಡ ಭಾಷೆಯನ್ನು ಎತ್ತಿ ಹಿಡಿಯೋದು, ಕನ್ನಡ ನಾಡಿನ ಏಳಿಗೆಗಾಗಿ ದುಡಿಯೋದು. ಸೊ ಯಾರು ಹುಟ್ಟು ಹಾಕಿದಂಥವ್ರು? ಇದರ ಫೌಂಡರು RH ದೇಶಪಾಂಡೆ 1890ರಲ್ಲಿ ಧಾರವಾಡದಲ್ಲಿ ಇದನ್ನು ಹುಟ್ಟು ಹಾಕಿದ್ರು. ಸೊ ಈ ವರ್ಷ ಅಂದರೆ 2022ರಲ್ಲಿ ಇದರ 133ನೇ ಸಂಸ್ಥಾಪಕ ದಿನವನ್ನು ಆಚರಿಸಲಾಗ್ತಾ ಇದೆ, ಸಂಸ್ಥಾಪನಾ ದಿನಾಚರಣೆಯನ್ನು. ಸೊ ಇದಾಯಿತು. ಇದಾದಮೇಲೆ ಅನಯುಟ್ಟು ಅಂತ ಒಂದು ಹಬ್ಬ. ಯಾವ ಹಬ್ಬ ಇದು? ಕೇರಳದಲ್ಲಿ ಪ್ರತಿ ವರ್ಷ ಆಚರಿಸುವಂಥ ಹಬ್ಬ. ಏನು ಹೆಸರು? ಅನಯುಟ್ಟು. ಇದರಲ್ಲಿ ಏನು ಮಾಡ್ತಾರೆ? ಕೇರಳದ ಬೇರೆ ಬೇರೆ ಪ್ರಾಂತ್ಯಗಳಿಂದ ಜನ ಬಂದು ಆನೆಗಳಿಗೆ ಒಂದು ಆಹಾರ, ಔತಣಕೂಟ ಇದ್ದಂಗೆ ಆನೆಗಳಿಗೆ. ಸೊ ಆಹಾರವನ್ನು ನೀಡ್ತಾರೆ. ಸೊ ಇದು ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಕೇರಳದಲ್ಲಿ. ಸೊ ಇದರ ಉದ್ದೇಶ ಏನು ಗೊತ್ತಾ? ಆ್ಯಕ್ಚುಲಿ ಒಂದು ಫೆಸ್ಟಿವಲ್ ಅಂತ ಸೆಲೆಬ್ರೇಟ್ ಮಾಡಿದ್ರು, ಒಂದು ಹಬ್ಬ ಅಂತ ಇದನ್ನು ಸೆಲೆಬ್ರೇಟ್ ಮಾಡಿದ್ರು, ಆಚರಿಸಿದ್ರು. ಇದರ ಹಿಂದೆ ಇರುವಂಥ ಉದ್ದೇಶನೇ ಬೇರೆ. ಏನಾಗಿತ್ತು? 1982ರಲ್ಲಿ ಏಷ್ಯನ್ ಗೇಮ್ಸ್ ನಡೀತು ಡೆಲ್ಲಿಯಲ್ಲಿ. ಆ ಏಷ್ಯನ್ ಗೇಮ್ಸಲ್ಲಿ ನಮ್ಮ ಕೇರಳದಿಂದ ಸುಮಾರು ಆನೆಗಳನ್ನು ಪಾರ್ಟಿಸಿಪೇಟ್ ಮಾಡಿಸ್ಬೇಕು ಅಂತ ಅಂದಿನ ಸರ್ಕಾರ ಡಿಸೈಡ್ ಮಾಡ್ತು. ಆನೆಗಳಿಂದ ಪಥಸಂಚಲನ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದರು. ಹಾಗಾಗಿ ಕೇರಳದಲ್ಲಿ ಮ್ಯಾಕ್ಸಿಮಮ್ ಆನೆಗಳಿದ್ವು. ಸೊ ಇಲ್ಲಿಂದ ಸುಮಾರು 3000 ಕಿಲೋಮೀಟರಷ್ಟು ದೂರ ಈ ಆನೆಗಳನ್ನು, ಸುಮಾರು 32 ಆನೆಗಳನ್ನ ಹೊತ್ಕೊಂಡು
ಟ್ರೈನು ಹೊರಟಿತು. ಸುಮಾರು 36 ದಿನಗಳ ಕಾಲ ಜರ್ನಿ ಮಾಡಿದ್ಮೇಲೆ 3,000 ಕಿಲೋಮೀಟರ್ ಕವರ್ ಮಾಡಿದ್ಮೇಲೆ ಆನೆಗಳು ಅಲ್ಲಿ ಡೆಲ್ಲಿಯಲ್ಲಿ ಲ್ಯಾಂಡ್ ಆದವು. ಸೊ ಅಲ್ಲಿ ಪಥಸಂಚಲನ ಮುಗಿಸಿದ್ರು, ಎಲ್ಲಿ ಏಷ್ಯನ್ ಗೇಮ್ಸಲ್ಲಿ ಮುಗಿಸಿ ವಾಪಸ್ ಬಂದಾಗ ಈ ಆನೆಗಳ ಒಂದು ಹೆಲ್ತು ಅಥವಾ ಏನು ಆರೋಗ್ಯ ಹದಗೆಡ್ತಾ ಬಂತು. ಯಾಕಂದರೆ 6,000 ಕಿಲೋಮೀಟರ್ ಅಷ್ಟು ಜರ್ನಿ ಮಾಡಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಅದರ ಪ್ರಾಯಶ್ಚಿತವಾಗಿ ಏನು ಮಾಡಿದ್ರು, ಇನ್ಮೇಲೆ ಈ ಥರ ನಾವು ತಪ್ಪು ಮಾಡಲ್ಲ, ಯಾವುದೇ ಕಾರಣಕ್ಕೂ ಅಷ್ಟು ದೂರ ಪ್ರಯಾಣವನ್ನು ಈ ಆನೆಗಳ ಕೈಯಿಂದ ಮಾಡಿಸಲ್ಲ ಅಂತ ಹೇಳ್ಬಿಟ್ಟು ಅದರ ಪ್ರಾಯಶ್ಚಿತವಾಗಿ 1982ರಿಂದ ಶುರು ಮಾಡಿದಂಥ ಒಂದು ಫೆಸ್ಟಿವಲ್ ಆನೆಯೂಟ್ಟು. ಸೊ ಅದರ ಅಂಗವಾಗಿ ಪ್ರತಿ ವರ್ಷ ಆನೆಗಳನ್ನ ಏನು ವಾಪಸ್ ಕರ್ಕೊಂಬಂದರು ಡೆಲ್ಲಿಯಿಂದ 1982ರಲ್ಲಿ, ಆ ಹೆಲ್ತ್ನ ರೀಗೇನ್ ಮಾಡೋಕ್ಕೆ, ಅವರ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಸುಮಾರು 6 ತಿಂಗಳುಗಳ ಕಾಲ ಒಳ್ಳೊಳ್ಳೆ ನ್ಯೂಟ್ರಿಷನ್ ಇರುವಂಥ ಆಹಾರ ಕೊಡ್ತಾ ಹೋದರು. ಸೊ ಅಂದು ಶುರುವಾದಂತಹ, ಆ ವರ್ಷ ಶುರುವಾದಂತಹ ಈ ಒಂದು ಫೆಸ್ಟಿವಲ್, ಈ ಹಬ್ಬ, ಈ ಆಚರಣೆ ಇವಾಗಲೂ ಸಹ ನಡೀತಾ ಬಂದಿದೆ. ಸೊ ಅದರ ಹೆಸರು ಆನೆಯೂಟ್ಟು, ಎಲ್ಲಿ? ಕೇರಳ. ಸೊ ಇದ್ರ ಹಿಂದಿರೋ ಉದ್ದೇಶ ಇಷ್ಟ ಆಗಿರುತ್ತೆ. ಇದಾದಮೇಲೆ ಸಿಂಧು ಧ್ವಜ್ ಅನ್ನೊಂದು ಸಬ್ಮರೀನ್, ಸೊ ಜಲಾಂತರ್ಗಾಮಿ, ಇದನ್ನು ಇತ್ತೀಚೆಗೆ ಡಿಕಮಿಷನ್ ಮಾಡಲಾಯಿತು. ಸೊ ಈ ಸಿಂಧು ಧ್ವಜ್ ಅನ್ನೋ ಒಂದು ಸಬ್ಮರೀನ್ನ ನಾವು ಯಾವ ರಾಷ್ಟ್ರದಿಂದ ಕೊಂಡ್ಕೊಂಡಿದ್ವಿ? ರಷ್ಯಾ. ಸೊ ರಷ್ಯಾಯಿಂದ 1987ರಲ್ಲಿ 1987ನಲ್ಲಿ ಭಾರತ ರಷ್ಯಾದಿಂದ ಸಿಂಧು ಧ್ವಜ್ ಅನ್ನೋ ಒಂದು ಸಬ್ಮರೀನ್ ಅಥವಾ ಜಲಾಂತರ್ಗಾಮಿಯನ್ನು ಕೊಂಡ್ಕೊಂಡಿದ್ರು. ಅದನ್ನು ಇತ್ತೀಚೆಗೆ ಡಿಕಮಿಷನ್ ಮಾಡಿದ್ದಾರೆ. ಸೊ ಇದಾದಮೇಲೆ ಇರಾನಲ್ಲಿ ಒಂದು ಕೆರೆ ಇದೆ, ಅದರ ಹೆಸರು ಉರ್ಮಿಯಾ ಕೆರೆ ಅಂತ. ಈ ಉರ್ಮಿಯಾ ಕೆರೆ ಬತ್ತು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಯ ಜನರು ರೊಚ್ಚಿಗೆದ್ದು ಸರ್ಕಾರದ ವಿರುದ್ಧವಾಗಿ ಒಂದು ಹೋರಾಟ ನಡೆಸಿದ್ರು. ಸೊ ಆ ಹೋರಾಟದ ಅಂಗವಾಗಿ ಹಲವಾರು ಜನರನ್ನು ಲೋಕಲ್ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ನಮಗೇನು ಇಂಪಾರ್ಟೆಂಟ್ ಅಂದರೆ, ಪರೀಕ್ಷೆಯಲ್ಲಿ ಕೇಳ್ಬೋದು, ಉರ್ಮಿಯಾ ಲೇಕ್ ಅಥವಾ ಉರ್ಮಿಯಾ ಕೆರೆ ಯಾವ ದೇಶದಲ್ಲಿದೆ ಅಂತ ಕೇಳ್ಬೋದು. ಸೊ ಆನ್ಸರು ಇರಾನ್. ಸೊ ಇದರ ವಿಶೇಷತೆ ಏನು? ಇದು ವೆಸ್ಟ್ ಏಷ್ಯಾ, ಪಶ್ಚಿಮ ಏಷ್ಯಾದ ಅತ್ಯಂತ ದೊಡ್ಡ ಕೆರೆ ಆಗಿತ್ತು ಒಂದು ಕಾಲದಲ್ಲಿ. ಸೊ ಬರ್ತಾ ಬರ್ತಾ ಬತ್ತಿ ಹೋಗಿ ಈ ದುಸ್ಥಿತಿ ಇವಾಗ ಒದಗಿ ಬಂದಿದೆ. ಸೊ ಪಶ್ಚಿಮ ಏಷ್ಯಾದ ಅಂದಿನ ಕಾಲದ ಅತಿ ದೊಡ್ಡ ಕೆರೆ ಉರ್ಮಿಯಾ ಕೆರೆ ಆಗಿತ್ತು, ಉರ್ಮಿಯಾ ಲೇಕ್ ಆಗಿತ್ತು. ಸೊ ಇದೆಲ್ಲಿದೆ? ಇರಾನಲ್ಲಿದೆ. ಸೊ ಇದು ಕಾರಣಾಂತರಗಳಿಂದ ಸರ್ಕಾರ ಏನು ಕೇರ್ ಮಾಡದೇ ಇರೋ ಕಾರಣ ಬತ್ತಿ ಹೋಗಿ ಕೊನೆಗೆ ಏನೂ ಇಲ್ಲದೇ ಇರೋ ರೀತಿಯಲ್ಲಿ ಆಗಿದೆ. ಸೊ ಇಷ್ಟ ಆಗಿತ್ತು ಸ್ನೇಹಿತರೆ. ಇದಾದಮೇಲೆ ಇವತ್ತಿನ ಒಂದು ಆರ್ಟಿಕಲ್ಸ್ ಬೇಸಿಸ್ ಮೇಲೆ ಯಾವ್ಯಾವ ಕ್ವಶನ್ ಅಂತ ಕೇಳಿದ್ರೆ, ಮೊದಲನೇ ಕ್ವಶನು, ಭಾರತೀಯ ಸಂವಿಧಾನದ ಪ್ರಕಾರ ಸಂಸತ್ತಿನ 2 ಅಧಿವೇಶನಗಳ ನಡುವೆ ಎಷ್ಟು ತಿಂಗಳಿಗಿಂತ ಹೆಚ್ಚಿನ ಅಂತರವಿರಬಾರದು? ಭಾರತೀಯ ಸಂವಿಧಾನದ ಪ್ರಕಾರ ಸಂಸತ್ತಿನ 2 ಅಧಿವೇಶನಗಳ ನಡುವೆ ತಿಂಗಳಿಗಿಂತ ಹೆಚ್ಚಿನ ಅಂತರವಿರಬಾರದು. ನಿಮ್ಮ ಆಪ್ಷನ್ಸ್ A6, B7, C8, D9. ಸರಿಯಾದ ಉತ್ತರವನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಾದಮೇಲೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಈ ಕೆಳಗಿನ ಯಾವ ಅರ್ಹತೆ ಅಭ್ಯರ್ಥಿಗೆ ಇರಬೇಕು? ಮೊದಲನೇದಾಗಿ ಎ, ಲೋಕಸಭೆಯ ಸದಸ್ಯರಾಗಿರಬಾರದು, ರಾಜ್ಯಸಭೆಯ ಸದಸ್ಯರಾಗಿರಬಾರದು, ಲೋಕಸಭೆ ಮತ್ತು ರಾಜ್ಯಸಭೆ ಎರಡರ ಸದಸ್ಯರು ಕೂಡ ಆಗಿರಬಾರದು, ಡಿ ಯಾವುದೂ ಅಲ್ಲ. ರಿಪೀಟ್ ಮಾಡ್ತೀನಿ, ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಈ ಕೆಳಗಿನ ಯಾವ ಅರ್ಹತೆ ಅಭ್ಯರ್ಥಿಗೆ ಇರಬೇಕು? ಸೊ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಜೊತೆಗೆ ನಿಮಗೆ ನೆಕ್ಸ್ಟು ಯಾವ ಒಂದು ಸಬ್ಜೆಕ್ಟ್ ಮೇಲೆ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಡೈಲಿ ಎವ್ರಿಡೇ ಈ ಥರ ಕರೆಂಟ್ ಅಫೇರ್ಸ್ ಕ್ಲಾಸ್ ಬರ್ತಾ ಹೋಗುತ್ತೆ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಅದರ್ ಆಸ್ಪಿರೆಂಟ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಗುಡ್ ಲಕ್.